ಕೈಯ ಮಾರರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಮದುವೆಯ ಮರಳೆಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ ಜೈ ಬಿಹಾರಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಶರಣರ ಹಾಡಿ ಪಾಡಿ ವಿಶ್ವಗುರು ಬಸವಣ್ಣನವರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಾಗರಾಜ್ ಅವರು ಎಲ್ಲ ಕಲಾತಂಡ ಇಲ್ಲೇ ನಿಂತ್ಕೋಬೇಕು. ಈಗ ಪೂಜ್ಯರಿಂದ ಆಶೀರ್ವಾದ ಸ್ವೀಕಾರ ಮಾಡೋಣ. ವಿನಯಶಾಲಿ ವಿಜಯಶಾಲಿ ವಿಶ್ವ ವಿಜಯಿ ತಂದೆ ಅಕ್ಕನ ಕಮ್ಮಳಿಗೆ ಉಪನಯನ ನೀಡೆಂದೆ ವಿನಯಶಾಲಿ ವಿಜಯಶಾಲಿ ವಿಶ್ವ ವಿಜಯಿ ತಂದೆ ಅಕ್ಕನ ಕಮ್ಮಳಿಗೆ ಉಪನಯನ ನೀಡೆಂದೆ ಆಗದೆಂದ ಕೂಡಲೇ ಜನಿವಾರ ತೊರೆದೆ ಆಗದೆಂದ ಕೂಡಲೇ ಜನಿವಾರ ತೊರೆದೆ ಕಬ್ಬಡಿಯ ಸಂಗಮದಲ್ಲಿ ಶಿವ ಸಾಧಕ ನಾನೇ ಕಬ್ಬಡಿಯ ಸಂಗಮದಲ್ಲಿ ಶಿವ ಸಾಧಕ ನಾನೇ ಬಸವ 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 ಈಶಾನ್ಯ ಗುರುಗಳ ಗುರುಕುಲದಿ ಅಧ್ಯಯನ 360 ವಿದ್ಯೆ ವೃತ್ತವಾಯ್ತು ಮನ ಈಶಾನ್ಯ ಗುರುಗಳ ಗುರುಕುಲದಿ ಅಧ್ಯಯನ 360 ವಿದ್ಯೆ ವೃತ್ತವಾಯ್ತು ಮನ ಅರಿವು ಆಚಾರ ಅನುಭಾವದ ಅನಿಕೇತನ ಅರಿವು ಆಚಾರ ಅನುಭಾವದ ಅನಿಕೇತನ ಬಾಗಿದ ತಲೆ ಮುಗಿದ ಕೈ ಕೂಡಲ ಸಂಗನ ಶರಣ ಬಾಗಿದ ತಲೆ ಮುಗಿದ ಕೈ ಕೂಡಲ ಸಂಗನ ಶರಣ ಬಸವ ಬಸವ ಒಂದು ಪ್ರೀತಿಯ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲ ಸ್ವಾಗತಿಸ್ತಾ ಇದ್ದೀರಿ. ಆದ್ಮೇಲೆ ಇಂಥ ಅಭಿಯಾನ ನಡೆಯೋದಕ್ಕಾಗಿ 101 ವಿರತರು, ಅನೇಕ ಜನ ಮಹಾತ್ಮರು, ತಮ್ಮಂತ ಅಪರೂಪದ ಬಸವ ಭಕ್ತರು ನಮಗೆಲ್ಲ ಬೆಂಗಾವಲಾಗಿ ನಿಂತಿದ್ದೀರಿ. ನಿಮ್ಮ ಸೇವೆ, ತ್ಯಾಗ, ಪರಿಶ್ರಮ ನಾವು ಎಷ್ಟು ನೆನೆಸಿದ್ರು ಕಡಿಮೆನೆ. ಇದಕ್ಕೆಲ್ಲ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಸಾಗರೋಪಾದಿಯಲ್ಲಿ ಬೆಂಗಳೂರಿಗೆ ಜನ ಬರ್ತಾ ಇದ್ರೆ ನಮ್ಮ ನಾಡಿನ ಕನ್ನಡ ನಾಡಿನ ದಾಸೋಹದ ಮಠದ ಪರಮ ಪೂಜ್ಯರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಮಠಕ್ಕೆ ಒಬ್ಬಿಬ್ಬರಲ್ಲ ಸಾವಿರ ಸಾವಿರ ಭಕ್ತರು ಬರಲಿ, ಅವರಿಗೆ ಅನ್ನ ಆಶ್ರಯ ಎಲ್ಲವನ್ನ ನೀಡ್ತೇನೆ ಅಂತ ಹೇಳಿರುವಂತಹ ಮಹಾಮಠ ಸಿದ್ಧಗಂಗೆ ಮಹಾಮಠ ಅಂತ ಹೇಳೋದಕ್ಕೆ ನನಗೆ ತುಂಬಾ ಅಭಿಮಾನ ಗೌರವ ಆಗ್ತದೆ.
ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮೀಜಿಯವರ ಘನವಾದ ಆಶೀರ್ವಾದ ನಮ್ಮ ಬಾಳ ಬೆಳಕು. ಆ ಮುನ್ನೋಟದಲ್ಲಿ ನಮ್ಮನ್ನ ನಿರಂತರವಾಗಿ ಆಶೀರ್ವದಿಸ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮ್ಮ ಸಮಾರಂಭದ ಸಾನ್ನಿಧ್ಯ ದಯಪಾಲಿಸಿದ್ದಾರೆ. ನಮ್ಮನ್ನ ಹರಸಿ ನಿರಂತರವಾಗಿ ಮುನ್ನಡೆಸ್ತಾ ಇದ್ದಾರೆ. ಪರಮ ಪೂಜ್ಯರು ತಮ್ಮ ಶ್ರೀನುಡಿಗಳ ಆಶೀರ್ವಚನವನ್ನು ದಯಪಾಲಿಸಬೇಕು ಹಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮೈಕ್ ಕೊಡಿ ಪ್ಲೀಸ್. ವೇಷಣ ಕೀರ್ತನಗಳ ಪಸರಿಸಿ ಪಾಡುತ್ತ ಬಸವನುಜ್ವಲ ಮೂರ್ತಿಯ ಜಾಲಿಸುತ್ತೆ ಶಿವನರಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಬದಂತೆ ಬದಾಂಧತೆಯುಂಟೆ ಧಾತ್ರಿಯೋಳು. ಬಸವಾದಿ ಶರಣಶಿಲೆಯನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲ ಪೂಜ್ಯರಿಗೆ ಸಮರ್ಪಿಸಿ ಇವತ್ತು ಈ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು, ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಂ ಬಿ ಪಾಟೀಲ್ರವರೇ, ಶರಣ ಪಾಟೀಲ್ರವರೇ, ಪಾಟೀಲ್ರವರೇ, ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಿಯರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದು ಬಂದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಸಂಸ್ಕೃತಿಗೆ ಅಥವಾ ಬಸವಣ್ಣನವರ ವಿಚಾರಗಳಿಗೆ ಪ್ರಾರಂಭವಿದೆಯೇ ಹೊರತು ಅದಕ್ಕೆ ಸಮಾರೋಪ ಅನ್ನುವಂಥದ್ದಿಲ್ಲ. ಆದರೆ ಅದಕ್ಕೊಂದು ತಿಂಗಳ ಕಾರ್ಯಕ್ರಮಕ್ಕೆ ಮಾತ್ರ ಸಮಾರೋಪ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು. ಯಾಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಲ್ಲ, ಬಸವಣ್ಣನವರ ಜನ್ಮ ಭೂಮಿಯಲ್ಲೇ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅಂದರೆ ನಮ್ಮ ಹೆಗ್ಗಳಿಕೆ ಬೆಳೆಬೇಕಾಗಿರುವಂಥದ್ದು. ಹಾಗೆ ಇವತ್ತೇನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದರೆ ಅದು ಬಸವಣ್ಣನಿಂದ ನಮಗೆ ಈ ಜಗತ್ತಿಗೆ ಒಂದು ಖ್ಯಾತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇವತ್ತು ಬಸವಣ್ಣನವರ ತತ್ವಗಳು, ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವ ದೇಶ, ಭಾಷೆ, ಜಾತಿ, ಜನಾಂಗ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನವನ್ನು ಕೊಟ್ಟಂತಹವರು ಹನ್ನೊಂದನೇ ಶತಮಾನದ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದರೆ ಬಸವ ಬಾರಯ್ಯ ಮತ್ತೆ ಲೋಕದೊಳಗೆ ಭಕ್ತರಂತೆ ಹೇಳಿಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನ ನನಗೆ ಅವನಿಗೆ ನೀನೇ ಅಯ್ಯ ಕೊಡದ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣವರ ಹೃದಯ ಎಂಥ ವಿಶಾಲವಾಗಿತ್ತು ಅಂದರೆ ಎಲ್ಲರನ್ನೂ ಒದಗೊಳ್ಳುವಂತಹ, ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ಹೃದಯ ಅಂದರೆ ಅದು ಬಸವಣ್ಣವರು ಮಾತ್ರ ಅಂತೇಳಿ ಕಾಣಬೇಕಾಗಿರುವಂತಹದ್ದು. ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಅನೇಕರಿಂದ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ಬಸವಣ್ಣವರು ಕೊಟ್ಟಂತಹ ವಿಚಾರಗಳು, ಅವರ ತತ್ವಗಳು, ಅವರು ಬೋಧಿಸಿ ಆಚರಿಸಿದಂಥ ವಿಚಾರಗಳನ್ನು ಎಲ್ಲವನ್ನೂ ನನ್ನ ಕೈಯಲ್ಲಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ಮಾತನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಮಾತು ನೋಡಿದ್ರೆ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರಗಳು ಎಷ್ಟು ದೊಡ್ಡದಾಗಿದ್ದಾವೆ, ವಿಶಾಲವಾಗಿದ್ದಾವೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ಈಗಾಗಲೇ ಬೋಧಿಸಿದ ಹಾಗೆ ಸಕಲ ಜೀವಾತ್ಮರಿಗೆ ಹೆಸರೇ ಬಯಸುವ ನಮ್ಮ ಕುಡಲ ಸಂಘನ ಶರಣರ ಕುಡಜರು ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ, ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಸಮಾನವೇ ಆಗಿರುವಂತಹವರು. ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು, ಎಲ್ಲರ ಹಿತವನ್ನು ಬಯಸುವಂತಹದ್ದು, ಎಲ್ಲರಿಗೂ ಒಳಿತನ್ನೇ ಬಯಸುವಂತಹ ವ್ಯಕ್ತಿ ಯಾರಿರ್ತಾನೋ ಅವರು ನಿಜವಾದಂತಹ ಕುಳಿಜ ಅನ್ನುವಂತಹ ಮಾತನ್ನು ಬಸವಣ್ಣವರು ಸ್ಪಷ್ಟವಾಗಿ ತಿಳಿಸಿರುವಂತಹ ಅವರು. ಅಂತಹ ವಿಚಾರಗಳು ಇವತ್ತಿಗೂ ಬೇಕು, ಮುಂದೆಯೂ ಬೇಕು, ಎಂದೆಂದಿಗೂ ಬೇಕಾಗಿರುವಂತಹದ್ದು. ಈ ಒಂದು ಅಭಿಯಾನ ಒಂದು ತಿಂಗಳು ನಡೆದುಕೊಂಡು ಬಂದಿದೆ. ಬಹುಶಃ ಇದೆಲ್ಲ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ. ಇಲ್ಲಿ ಕುಳಿತಿರುವಂತಹ ಅನೇಕ ಪೂಜ್ಯರುಗಳು ಕೂಡ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಅವರಿಗೆ ಗೊತ್ತಿರುವಂತಹದ್ದು. ಬಂಜೆ ಬೇರೆ ಅರಿಯಳು ಮೊದಲಾಗಿ ಮುತ್ತು ಬಲ್ಲಡೆ ನೊಂದವರ ನೋವ ಬರೆಯವರೇ ಬಲ್ಲವರು ಅನ್ನುವ ಹಾಗೆ ಅವರು ಕಷ್ಟಪಟ್ಟಿರುವಂಥದ್ದು ಅವರಿಗೆ ಗೊತ್ತು. ಒಂದು ತಿಂಗಳ ಪರ್ಯಂತರವಾಗಿ ಹಗಲು ಇರುಳದರೆ ವಾರವೆಂದರೆಯ ದಿನವೆಂದರೆ ಏನೆಂದರೆ ಏನಯ್ಯ, ಇರುಳೆಂದರೆಯೇ ಹಗಲೆಂದರೆ ಏನೆಂದರೆ ಏನಯ್ಯ, ನಿಮ್ಮುವ ಪೂಜಿಸಿ ಎನ್ನುವ ಮನೆಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಎಲ್ಲ ಪೂಜನೆಗಳು ಕೂಡ ಬೀದರ್ನಲ್ಲಿ ಹಿಡಿದು ಚಾಮರಾಜನಗರದವರೆಗೆ ಹಳ್ಳಿ ಅನ್ನುವ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವಣ್ಣವರ ಬೆಳಕನ್ನು ಎಲ್ಲ ಕಡೆಗೆ ಪ್ರಸರಿಸುವಂಥ ಕೆಲಸವನ್ನು ಮತ್ತಷ್ಟು ಈ ಅಭಿಯಾನ ತುಂಬಿರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂಥದ್ದೇ ನಮಗೆ ಮುಖ್ಯ ಆಗಿರುವಂಥದ್ದು. ಇವತ್ತು ಬೆಳಕಿದೆ,
ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಎಲ್ಲ ಬಲಿದನೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬೆಳಗ ನಾಡೊಳಗೆ ಸಲ್ಲೆತ್ತಿ ಜನರು ಹಾಡುವರು ಅನ್ನುವ ಹಾಗೆ ಆ ಬಸವ ಬೆಳಕು ಎಲ್ಲ ಕಡೆ ಇರಬೇಕಾಗಿರುವಂತಹದ್ದು. ಪ್ರತಿಯೊಬ್ಬರ ಮನೆಗಳಲ್ಲಿ ಮನೆಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬಸವ ಸಂಸ್ಕೃತಿಯ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅತ್ಯಂತ ಸಂತೋಷ ಆನಂದ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಡ್ಜೆಟ್ ಬಿಟ್ಟಿದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು. ಅವ್ರ ಕಾನೂನು ಓದಿರೋದು ಕಾನೂನು ಮಾಡಿರೋದೆಲ್ಲ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟೇ ಬಿಟ್ಟವ್ರು ಅವ್ರು ಹೆಚ್ಚಿನದಾಗಿ. ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞರ ವಿಶೇಷತೆ ಗುಣಗಳನ್ನು ಇಟ್ಕೊಂಡು ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ, ಕಷ್ಟದಲ್ಲಿ ಆಗಿದ್ದಾರೆ, ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು, ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಗುಣ. ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಮಾತುಗಳಿಗೆ ನೀವೆಲ್ಲರೂ ಕಿವಿಯಾಗಿರಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಬಸವಾದಿ ಶರಣರ ಧ್ಯೇಯಗಳ ಸಂಕಲ್ಪ ಆಶಯಗಳೇ ನನ್ನ ಸೇವಾ ಕಾರ್ಯಕ್ಕೆ ದಿವ್ಯ ಪಥ ಎಂದು ಭಾವಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ವಿಶ್ವಗುರು ಬಸವಣ್ಣನವರ ತಮಗೆಲ್ಲ ಒಂದು ಶರಣು ಶರಣಾರ್ಥಿ ಸಲ್ಲಿಸ್ತಿದ್ದಾರೆ. ತಮಗೆಲ್ಲ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಬಸವಾದಿ ಶಿವಶರಣರಿಗೆ. ಮುಂದಿನವರೆಲ್ಲ ಸ್ಥಳಾವಕಾಶ ಮಾಡಿಕೊಡ್ರಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಗೂ ಕೂಡ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ. ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರಿಗೆ ಶರಣು ಶರಣಾರ್ಥಿಗಳು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಕೆಲವು ಮಹತ್ವದ ನಿರ್ಣಯವನ್ನ ಇವಾಗ ಘೋಷಣೆ ಮಾಡ್ತಾ ಇದೆ. ನಮ್ಮ ಒಕ್ಕೂಟದ ಮಾರ್ಗದರ್ಶಕರು ಪೂಜ್ಯರಾದ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಆನಂದಪುರಂ ಶಿವಮೊಗ್ಗ ಪರಮ ಪೂಜ್ಯರು ಆ ನಿರ್ಣಯಗಳನ್ನ ಈಗ ಮಂಡಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ, ಮಹನೀಯರಿಗೂ, ಎಲ್ಲ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಇದನ್ನೆಲ್ಲ ನೋಡಿದಾಗ ಬಹಳ ಒಂದು ವಚನ ನೆನಪಿಗೆ ಬರ್ತಾ ಇದೆ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ನಿಮ್ಮ ಕೂಡಲ ಸಂಗಮನ. ನನಗೆ ಇವನ್ನೆಲ್ಲ ನೋಡಿದ್ರೆ, ಈ ವೇದಿಕೆ ಮತ್ತು ನೀವೆಲ್ಲರನ್ನು ನೋಡಿದ್ರೆ ನಮ್ಮ ಕಣ್ಣುಗಳು ತುಂಬಿ ಬಂದಿದ್ದಾವೆ, ಕಿವಿಗಳು ತುಂಬಿ ಬಂದಿದ್ದಾವೆ, ಕೈಗಳು ತುಂಬಿ ಬಂದಿದ್ದಾವೆ. ಬಹುಶಃ ಬಸವಣ್ಣನ ಒಂದು ಸ್ಮರಣೆ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನ, ಪರಿವರ್ತನೆಯನ್ನ ನಮ್ಮೆಲ್ಲರ ಮನದಲ್ಲಿ ಬಿಂಬಿಸಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ. ನಿಮ್ ತಲೆ ಮೇಲೆಲ್ಲ ನೀವೆಲ್ಲ ನಿಮ್ ಟೊಪ್ಪಿಗೆಯನ್ನ ನೀವೇ ಹಾಕೊಂಡಿದ್ದೀರಿ, ಯಾರಿಗೂ ಟೊಪ್ಪಿಗೆ ಹಾಕಿಲ್ಲ. ಹಾಗಾಗಿ ಬಸವಣ್ಣನ ಟೊಪ್ಪಿಗೆ ಇದು. ಬಸವ ತತ್ವವನ್ನ ನಿಮ್ ತಲೆ ಮೇಲೆ ಇಟ್ಕೊಂಡಿದ್ದೀರಿ. ಈ ಬಸವ ತತ್ವವನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತು ಕರ್ತವ್ಯನಬಹುದು. ಆದ್ರೆ ಅದರ ಜೊತೆನಲ್ಲಿ ಅದನ್ನ ನಮ್ಮ ಮಂಡೆ ಒಳಗೂ ಕೂಡ ತುಂಬಿಕೊಂಡು ನಮ್ಮ ನಡೆಯಲ್ಲಿ ಅಳವಡಿಸಿಕೊಳ್ಬೇಕಾದ್ದು ಇಂದಿನ ಕಾಲದ ಕರೆ ಮತ್ತು ತುರ್ತು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು, ಇಂತಹ ಅಭೂತಪೂರ್ವವಾದಂತಹ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹ ಈ ಮಹತ್ವದ ಸಭೆಯಲ್ಲಿ ನಾವು ಇಷ್ಟು ಜನರೆಲ್ಲ ಸೇರಿ, ಮಠಾಧೀಶರು ತಾವೆಲ್ಲ ಶರಣರು ಒಂದು ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ದು ಬಹಳ ಮುಖ್ಯವಾಗ್ತದೆ. ಈ ಸಮಾರಂಭದ ಫಲಶ್ರುತಿ ಏನು ಅಥವಾ ನಿರ್ಣಯಗಳು ಏನು ಅಥವಾ ಮುಂದಿನ ಉದ್ದೇಶ ಗುರಿ ಏನು ಅನ್ನೋದನ್ನ ಈ ಒಂದು 5 ಪ್ರಮುಖ ನಿರ್ಣಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ. ಒಂದನೇ ನಿರ್ಣಯ, ಲಿಂಗಾಯತರೆಲ್ಲರೂ ಮೊದಲು ಭಾರತೀಯರು.
ಲಿಂಗಾಯತ ಧರ್ಮ ಕನ್ನಡದ ಧರ್ಮ. ಧರ್ಮಕ್ಕಿಂತ ದೇಶ ಮೊದಲು. ರಾಷ್ಟ್ರ ಪ್ರಜ್ಞೆಯೊಂದಿಗೆ ದೇಶದ ಐಕ್ಯತೆಗೆ ಸದಾ ಶ್ರಮಿಸುವುದು, ಇದು ಮೊದಲನೇ ನಿರ್ಣಯ. ಇನ್ನು ಎರಡನೇ ನಿರ್ಣಯ, 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಬೌದ್ಧ, ಜೈನ, ಸಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು, ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. ಇನ್ನು ಮೂರನೆಯ ನಿರ್ಣಯ, ಸಮಾನತೆ, ಸಹೋದರತೆ, ಮಾನವೀಯ ಮೌಲ್ಯಗಳ ನಿಜ ಧರ್ಮ ಲಿಂಗಾಯತ ಧರ್ಮ. ಲಿಂಗಾಯತರಲ್ಲಿನ ಸಣ್ಣ ಹಿಂದುಳಿದ ಉಪಪಂಗಡಗಳನ್ನು ನಾವೆಲ್ಲರೂ ಅಪ್ಪಿಕೊಂಡು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾ ಎಲ್ಲ ಒಳಪಂಗಡಗಳ ಭೇದ ತೊರೆದು ಉಪಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸಬೇಕು. ಲಿಂಗಾಯತರೆಲ್ಲರೂ ನಮ್ಮ ಅರಿವಿನ ಕುರುಹು, ಅಸ್ಮಿತೆ, ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡುವುದು. ನೀವೆಲ್ಲರೂ ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಎಲ್ಲರೂ ಧಾರಣೆ ಮಾಡು. ಇನ್ನು 5ನೇ ನಿರ್ಣಯ, ಕೊನೆಯ ನಿರ್ಣಯ, ಲಿಂಗಾಯತ ಧರ್ಮೀಯರು ತಮ್ಮ ಮನೆಗಳಲ್ಲಿ ಜನನದಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಆಚರಣೆಗಳನ್ನು ಸದಾ ಅನುಸರಿಸಬೇಕು. ಇದೀಗ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರು ಗಂಗಾ ಮಾತಾಜಿ ಅವರು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಅವರನ್ನು ಕೇಳ್ಕೊಳ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಚೇತೋಹಾರಿ ಚಿಂತನಪರ ಮಾತುಗಳನ್ನು ಹಂಚಿಕೊಂಡಿರುವಂತಹ ಗಂಗಾ ಮಾತಾಜಿಯವರು ಕೂಡ ಈ ಸಂದರ್ಭದಲ್ಲಿ 4 ನಲ್ಲುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಭಕ್ತಿಯಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಮಹಾ ಮಾನವತಾವಾದಿ ಮಂತ್ರ ಪುರುಷ, ಸ್ತ್ರೀಕುಲ ಉದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ, ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಇಂದು ನಮ್ಮ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶರಣರಾದಂತ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಪೂಜ್ಯರ ಪವಿತ್ರ ಪಾದಕ್ಕೆ ಶರಣೆಂದು ಇಲ್ಲಿ ನಡೆದಂತಹ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇದು ನನಗೆ ಬಹಳ ಸಂತೋಷ, ಆನಂದ ಅನಿಸ್ತಾ ಇದೆ. ಒಂದು ಕಡೆ ಹೇಳ್ತಾ ಇದ್ದಾರೆ, ಕರ್ತನೆಂಬ ಕಲಾವಿದ ಮನುಕುಲದ ಇತಿಹಾಸದ ಭಿತ್ತಿಯ ಮೇಲೆ ಚಿತ್ರಿಸಿದ ಅಪ್ರತಿಮ ಪರಿಪೂರ್ಣ ಚಿತ್ರ ವಿಶ್ವಗುರು ಬಸವಣ್ಣನವರು. ಈ ಜಗತ್ತಿಗೆ ಬಂದುದೇ ಒಂದು ವೈಶಿಷ್ಟ್ಯಪೂರ್ಣವಾದಂಥದ್ದು ಅಂದಾಗ ವಿಶ್ವಗುರು ಬಸವಣ್ಣನವರ ಜೀವನವನ್ನ ನೋಡಿದಾಗ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅಂತ ಹೇಳ್ತಾರೆ. ವಚನ ಬಹಳ ದೊಡ್ಡದಿದೆ, ನಾನು ತಗೊಳ್ಳಲ್ಲ. ಕೊಟ್ಟಿದ್ದೆ 10 ನಿಮಿಷ, ನಾನು 10 ನಿಮಿಷದಲ್ಲೇ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು. ಎತ್ತೆತ್ತ ನೋಡಿದಂತ ಬಸವನೆಂಬ ಬಳ್ಳಿಯಯ್ಯ. ನಾನು ಈ ವಚನವನ್ನು ಓದ್ತಿದ್ದೆ, ಪ್ರವಚನದಲ್ಲಿ ಹೇಳ್ತಿದ್ದೆ. ಆದ್ರೆ ಈಗ 1 ತಿಂಗಳು ಏನು ನಾವು ಬಸವ ಸಂಸ್ಕೃತಿ ಅಭಿಯಾನವನ್ನ ನಾವು ಮಾಡಿ ನಾಡಿನಾದ್ಯಂತ ಸಂಚಾರ ಮಾಡಿದಾಗ ನಮಗೆ ಗೊತ್ತಾಯ್ತು, ಎತ್ತೆತ್ತ ನೋಡಿದಂತ ಬಸವನೆಂಬ ಬಳ್ಳಿಯಯ್ಯ. ಏನು ಉತ್ಸಾಹ, ಏನು ಅಭಿಮಾನ ನಮ್ಮ ಶರಣರಿಗೆ, ಬಹಳ ಖುಷಿ. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು. ಇದನ್ನು ನೋಡಿದಾಗ ನನಗೀಗ ಈ ನಮ್ಮ ರಾಜಧಾನಿಯಾದಂತ ಬೆಂಗಳೂರು ನಗರದಲ್ಲಿ ಎಲ್ಲ ದೊಡ್ಡ ದೊಡ್ಡ ಏನಂದ್ರೆ ಛತ್ರಗಳು, ಬೇರೆ ಬೇರೆ ಮಠಗಳಲ್ಲೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ನೋಡಿದಲ್ಲಿ ಬಸವ ಪೂಜೆ, ಲಿಂಗ ಪೂಜೆಯನ್ನ ಮಾಡುವುದನ್ನು ನೋಡಿದ
ಏನು ಮಾಡಿದ್ರು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಈ ಭಕ್ತಿ ಎನ್ನುವ ರಸ ಹೇಗಿರುತ್ತೆ ಅಂದ್ರೆ ಈ ಅಭಿಯಾನಕ್ಕೆ ನೀವೆಲ್ಲ ಬಂದುದೇ ಸಾಕ್ಷಿಯಾಗಿದೆ. ಇದನ್ನ ನೋಡಿದಾಗ ನಮಗೆ ಬಹಳ ಖುಷಿ. ಅದೇ ರೀತಿ ಹೇಳ್ತಾ ಇದ್ದಾರೆ, ಬ ಎಂಬಲ್ಲಿ ಎನ್ನ ಬಹು ಹಲಿತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ, ಓ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರೇತ್ರವೆನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗಿದ ಭೇದವನ್ನರಿದು ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಸಿದ್ಧರಾಮೆ ಗುರುಗುಹೇಶ್ವರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದಾಗ ಎಂಥ ಒಂದು ಸಂತೋಷ. ಇದನ್ನು ನಾನು ಮೇಲಿಂದೆಲ್ಲ ವರ್ಣನೆ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗ ನಾನು ಹೇಳ್ಬೇಕಾದದ್ದು ಏನಂದ್ರೆ, ನಾನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವ್. ಶೂನ್ಯ ಪೀಠದ ಮೊಟ್ಟ ಮೊದಲನೆಯ ಜಗದ್ಗುರು ಅಲ್ಲಮ್ಮ ಪ್ರಭುದೇವ್ ಹೇಳೋದು ನಾನು ಹೇಳ್ತೀನಿ, ಅದು ನನ್ನ ಕರ್ತವ್ಯ. ಯಾಕೆ ಅಂದ್ರೆ ನಟುವರ ಜಾತಿ ಅತ್ಯಂತ ಕೀಳು ಕುಲದಲ್ಲಿ ಹುಟ್ಟಿದಂತಹ ನಟುವರ ಜಾತಿಯಾಗಿರುವಂತಹ ನನ್ನನ್ನ ತೆಗೆದುಕೊಂಡು ಒಂದು ಭಕ್ತಿ ಜ್ಞಾನ ವೈರಾಗ್ಯವನ್ನು ಗುರುತಿಸಿ ಗುರು ಬಸವಣ್ಣನವರು ನನಗೆ ಮೊಟ್ಟ ಮೊದಲನೆಯ ಶೂನ್ಯ ಪೀಠದ ಜಗದ್ಗುರುವನ್ನಾಗಿ ಮಾಡಿದಕ್ಕಾಗಿ ನಾನು ಬಸವ 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 ಅಂತ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ, ಆದ್ರೆ ನೀನು ಹೇಳ್ಬೇಕು. ಯಾಕೆ ಹೇಳ್ಬೇಕು? ದೇವರು ಯಾಕೆ ಹೇಳ್ಬೇಕು ಅಂದ್ರೆ, ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನ ಇಡೀ ಜಗತ್ತಿನಲ್ಲಿಯೇ, ಕರ್ನಾಟಕ ಅಲ್ಲ, ಭಾರತವಲ್ಲ, ಇಡೀ ಜಗತ್ತಿನಲ್ಲಿಯೇ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಧ್ಯಾನ ಮಾಡೋರಿದ್ದಾರೆ, ಪ್ರಾರ್ಥನೆ ಮಾಡೋರಿದ್ದಾರೆ. ಆದ್ರೆ ಕೈಯಾರೆ ಪೂಜೆ ಮಾಡಕ್ಕೆ ಕಲಿಸ್ಕೊಟ್ಟಿದ್ದು ಗುರು ಬಸವಣ್ಣನವರು. ಅದಕ್ಕಾಗಿ ದೇವರೇ ನಿನ್ನ ರೂಪವನ್ನ ಜಗತ್ತಿಗೆ ತಿಳಿಸ್ಕೊಟ್ರು ಬಸವಣ್ಣನವರು. ನಿನ್ನ ಸ್ವರೂಪವನ್ನ ಹೇಗಿದೆ ಅಂತ ತಿಳಿಸ್ಕೊಟ್ರು, ನಿನ್ನನ್ನು ಹೇಗೆ ಪೂಜೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರು. ಅದಕ್ಕಾಗಿ ನೀನು ಕೂಡ ಬಸವ ಬಸವ ಅನ್ನುವ ಪಾನ್ ತಿಳ್ಕೊಂಡೇಳಿ ದೇವರಿಗೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಜಗತ್ತಿನಲ್ಲೇ ಅದ್ವಿತೀಯವಾದಂಥದ್ದು ಅನುಭವ ಮಂಟಪ. ಇಡೀ ಜಗತ್ತಿನಲ್ಲಿ ಅದ್ಭುತವಾದಂಥದ್ದು ಅನುಭವ ಮಂಟಪ ಅಂದ್ರೆ ಏನು? ಈಗಿನ ವಿಶ್ವವಿದ್ಯಾಲಯ ಇದ್ದ ಹಾಗೆ ಅನುಭವ ಮಂಟಪ ಅಂದ್ರೆ ಈಗಿನ ವಿಶ್ವವಿದ್ಯಾಲಯ ಇದ್ದ ಹಾಗೆ. ಈ ವಿಶ್ವವಿದ್ಯಾಲಯದಲ್ಲಿ ತಲೆಯನ್ನ ದೊಡ್ಡದನ್ನಾಗಿ ಮಾಡಿ ಹೃದಯವನ್ನ ಕಿರಿದಾಗಿ ಮಾಡಿಸುವಂತ ಸುಸ್ತ ಶಿಕ್ಷಣವನ್ನ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ. ಆದರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಏಂದ್ರ ವಿಶ್ವವಿದ್ಯಾಲಯ ಅನುಭವ ಮಂಟಪ ಎನ್ನುವಂತ ಈ ವಿಶ್ವವಿದ್ಯಾಲಯದಲ್ಲಿ ಬುದ್ಧಿಯನ್ನ ಕೆರಳಿಸಿ ಭಾವವನ್ನ ಅರಳಿಸುವಂತಹ ಸುಜ್ಞಾನದ ಶಿಕ್ಷಣವನ್ನ ಕೊಟ್ಟು ಅವರಿಗೆ ಅನುಭವ ಮಂಟಪದಲ್ಲಿ ಅಧ್ಯಾತ್ಮದ ಒಂದು ವೈಶಿಷ್ಟ್ಯಪೂರ್ಣವಾದಂತ ವಿಚಾರವನ್ನ ತಿಳಿಸಿಕೊಟ್ಟವರು ಗುರು ಬಸವಣ್ಣನವರು. ಅಂದಾಗ ಇಂಥ ವಿನೂತನವಾದಂತ ಅನುಭವ ಮಂಟಪದಲ್ಲಿ ಹೇಗಿತ್ತು? ಸಾಮಾನ್ಯವಾಗಿ ಸಂಸಾರದಲ್ಲಿ ಹೇಗಿರುತ್ತೆ ಅಂದ್ರೆ, ತೇಲಿದರೆ ಆಯಾಸ, ಮುಳುಗಿದರೆ ದುಃಖ. ನಿಮ್ಮ ಸಂಸಾರದಲ್ಲಿ ತೇಲಿದರೆ ಆಯಾಸ, ಮುಳುಗಿದರೆ ದುಃಖ. ಆದರೆ 12ನೇ ಶತಮಾನದ ಈ ಅನುಭವ ಮಂಟಪದಲ್ಲಿ ರಾಜಹಂಶಗಳಾದಂತಹ ಈ ಒಂದು ಸಾಧಕಿಯರಿಗೆ ಹೇಗಿತ್ತು ಅಂದ್ರೆ, ಅದರೊಳಗೆ ಮುಳುಗಿದರೆ ಆನಂದ, ತೇಲಿದರೆ ಶಾಂತಿ. ಮುಳುಗಿದರೆ ಆನಂದ ಇರ್ತಿತ್ತು, ತೇಲಿದರೆ ಶಾಂತಿ ಇರ್ತಿತ್ತು. ಇಂಥ ವೈಶಿಷ್ಟ್ಯಪೂರ್ಣವಾದಂತ ಅನುಭವ ಮಂಟಪವನ್ನ ಗುರು ಬಸವಣ್ಣನವರು ಕಟ್ಟಿದ್ರು. 12ನೇ ಶತಮಾನದಲ್ಲಿ ವಾಕ್ ಸ್ವತಂತ್ರತೆ, ವಿಚಾರ ಸ್ವಾತಂತ್ರ್ಯತೆ, ಇಲ್ಲಿ ಆಚಾರ ಸ್ವಾತಂತ್ರ್ಯತೆಯನ್ನ ಅವರು ಕೊಟ್ಟಿದ್ರು ಗುರು ಬಸವಣ್ಣನವರು. ಅಂದಾಗ ಆಗಿನ ಕಾಲದಲ್ಲೇ ಹೇಗಿರ್ಬೇಕು ವಿಚಾರ ಮಾಡಿ. ಆದರೆ ಗುರು ಬಸವಣ್ಣನವರು ನಮಗಾಗಿ ಬಾಳಿ, ನಮಗಾಗಿ ಬದುಕಿ, ನಮಗಾಗಿ ಗಂಧದ ಕೊರಳಿನಂತೆ ಜೀವನವನ್ನು ಸವಿಸಿ, ಕೊನೆಗೆ ನಮಗಾಗಿ ತಮ್ಮ ಉನ್ನತವಾದ ಪದವಿಯಾದಂತ ಪ್ರಧಾನ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಂತ ಮಹಾತ್ಯಾಗಿ ಗುರು ಬಸವಣ್ಣನವರು. ಅಂದಾಗ ಅವರನ್ನ ನಾವೆಷ್ಟು ಕೊಂಡಾದರೂ ಕಡಿಮೆನೆ. ಅದಕ್ಕೆ ಅನುಭವ ಮಂಟಪ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ. ಲಿಂಗಾನುಭಾವದಲ್ಲಿ ನಿಮ್ಮ ಕಂಡನ್ನ ಮರದೆ ಕಾಣ ಕೂಡಲ ಸಂಗಮ ದೇವ. ಅರಿವಿನ ತೃಪ್ತಿಗೆ ಅನುಭಾವನೆ ಬೇಕು ಅಂತ ತಿಳ್ಕೊಂಡು ಹೇಳಿ ಅಧ್ಯಾತ್ಮದ ಒಂದು ವಿಶ್ವವಿದ್ಯಾಲಯವಾದಂತ ಆ ಸಂಸ್ಥೆಗೆ ಅನುಭವ ಮಂಟಪ ಅಂತ ಹೆಸರಿಟ್ರು. ಇಲ್ಲಿ ಹೇಗಿತ್ತು ಅಂದ್ರೆ,
ವಿದ್ಯೆ ಒಂದೇ ದೇವನಲಿಸುವ ಸಾಧನ ಎನ್ನುವ ಈ ಭಾರತ ಭೂಮಿಯಲ್ಲಿ ಉದ್ಯೋಗವು ದೇವನಲಿಸುವ ಸಾಧನ ಅಂತ ಹೇಳಿದಂತ ಏಕೈಕ ವ್ಯಕ್ತಿ ಯಾರ ಇದ್ರೆ ಗುರು ಬಸವಣ್ಣನವರು. ಉದ್ಯೋಗನೂ ಕೂಡ ದೇವರು ಒಲಿಸಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದಾಗ ಅನುಭವ ಮಂಟಪದಲ್ಲಿ ಎಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಚಿಂತನ ಮಂಥನವನ್ನ ಮಾಡಿ ಅಲ್ಲಿ ವಚನ ಸಾಹಿತ್ಯವನ್ನ ಜಗತ್ತಿಗೆ ಕೊಟ್ಟರು. ಈ ವಚನ ಸಾಹಿತ್ಯ ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಅಂದ್ರೆ ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೇನ್ನೊಣಗಳು ಕಿಲೋಮೀಟರ್ ದೂರ ಹೋಗಿ ಆ ಹೂವಿನಲ್ಲಿರುವಂತ ಮಕರಂದವನ್ನ ಹೀರಿಕೊಂಡು ಬಂದು ಆ ಜೇನು ಕೂಡಿನಲ್ಲಿ ಕೂತು ರಾಣಿ ಜೇನಿನ ನೇತೃತ್ವದಲ್ಲಿ ಲಕ್ಷಾಂತರ ಜನ ಜೇನು ನೊಣಗಳು ಸೇರಿ ಜೇನು ತುಪ್ಪವನ್ನ ತಯಾರು ಮಾಡ್ತಾ ಇದ್ರು. ಈ ಜೇನು ತುಪ್ಪ ನಮ್ಮ ಮಕ್ಕಳಿಂದ ಮುದುಕರವರೆಗೂ ನಾವು ಜೇನು ತುಪ್ಪವನ್ನ ತಿಂತೀವಿ, ನಾವು ಸ್ವೀಕಾರ ಮಾಡ್ತಾ ಇದೀವಿ. ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತ ತತ್ವವನ್ನ ಕೊಡಬೇಕಾದ್ರೆ ಅನುಭವ ಮಂಟಪ ಎನ್ನುವ ಜೇನುಗೂಡಿನಲ್ಲಿ ಬಸವನೆನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ 770 ಜನ ಅಮರಗಣಗಳೆನ್ನುವಂತ ಈ ಅಧ್ಯಾತ್ಮದ ದೇವ ತುಂಬಿಗಳು ಇವರು ಬಸವನೆನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ ಕೊಟ್ಟಂತದೇ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪ. ಈ ಜಗತ್ತಿಗೆ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪವನ್ನ ಅಲ್ಲಿ ಕೊಟ್ಟರು. ಇದನ್ನು ವರ್ಣನೆ ಮಾಡ್ಬೇಕಾದ್ರೆ ಅನುಭವ ಮಂಟಪದ ವಿಚಾರ ಹೇಳ್ಬೇಕಾದ್ರೆ 5 ನಿಮಿಷ 10 ನಿಮಿಷದಲ್ಲಿ ಅದು ಸಾಧ್ಯವಿಲ್ಲ. ನಾವು ಗಂಟೆಗಟ್ಟಲೆ ವಿಚಾರವನ್ನು ಹೇಳೋದು ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ನಮಗೆ ನಿಜವಾಗ್ಲೂ ನಮ್ಗೆ ಎಷ್ಟು ಸಂತೋಷ, ಎಷ್ಟು ಆನಂದ ಆಗಿದೆ ಅಂದ್ರೆ ಏನಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹೆಸರೇ ಒಂದು ವೈಶಿಷ್ಟ್ಯ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಅಲ್ಲಿ ಅಂದ್ರೆ ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರ ಬಂದ್ರು. ಸಿದ್ದರಾಮೇಶ್ವರಿಗೆ ಬಸವಣ್ಣರ ಬಗ್ಗೆ ಅಪಾರವಾದಂತ ಭಕ್ತಿ. ಅವರು ವಚನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಎಷ್ಟು ಭಕ್ತಿಯಿಂದ ಅವರು ಅಲ್ಲಿ ಹೇಳ್ತಾ ಇದ್ರು. ಇದನ್ನ ನೋಡಿದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಈ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಊರ ಹೆಸರು ಏನು ಅಂದ್ರೆ ಸಿದ್ದರಾಮನ ಹುಂಡಿ ಅಂತ. ಇದನ್ನು ನೋಡಿದಾಗ ನಮಗನಿಸ್ತದೆ ಶರಣರ ಹೆಸರಿಡಬೇಕಾದ್ರೆ ಏನೋ ಒಂದು ಕಾರಣ ಇರ್ತದೇನೋ ಅಂತ. ಹಾಗೆ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಶರಣರು ಸಿದ್ದರಾಮೇಶ್ವರರು ನಾಡಿನಾದ್ಯಂತ ಎಲ್ಲ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ರೇನೋ ಅವ್ರ ಹೆಸರಲ್ಲಿ ಇಟ್ಟಿರ್ಬೇಕೇನೋ ಅಂತ ಅನ್ಸುತ್ತೆ. ಅವ್ರದೊಂದು ಪರಂಪರೆ ಹೆಂಗಿದೆ ಅಂದ್ರೆ ಅವ್ರ ಊರಲ್ಲಿ ಮೊದಲನೇ ಮಗು ಹುಟ್ಟಿದಕ್ಕೆ ಒಬ್ಬರಿಗಾರ ಸಿದ್ದರಾಮ ಅಂತ ಹೆಸರು ಬೇಕು. ಸಿದ್ದರಾಮಯ್ಯ ಏನಾರ ಒಂದು ಹೆಸರು ಇಡಬೇಕು. ಅದನ್ನ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಅವ್ರ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿದ್ದು ಇವತ್ತು ನನಗೆ ಅವ್ರು ಸಾರ್ಥಕ ಆಯ್ತೇನೋ ಅಂತ ನನಗೆ ಅನಿಸ್ತು. ಯಾಕೆಂದ್ರೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದು ಇದು ಸಾಮಾನ್ಯ ಮಾತಲ್ಲ ಎಂದಾಗ ಎಷ್ಟು ಧೈರ್ಯ, ಎಷ್ಟು ಆತ್ಮಬಲ, ಎಷ್ಟು ವಿಶ್ವಾಸ ಅವರಿಗಿರುವಂತಹ ಭಕ್ತಿಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಇನ್ನು ಕೆಲ ವಿಚಾರದವರು ನಮ್ಮ ಏನಂತಂದ್ರೆ ಜಾಮದಾರಪ್ಪ ಅವ್ರ ಕೆಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಾನು ಅವೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಇನ್ನೊಂದು ಕಲ್ಯಾಣ ಪಟ್ಟಣದಲ್ಲಿ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರ ಅನುಭವ ಮಂಟಪವನ್ನ ಕಟ್ಟಿದ್ರು. ಅನುಭವ ಮಂಟಪ ಮತ್ತೆ ನಾಶವಾಯ್ತು, ನಮ್ಮ ಶರಣರೆಲ್ಲ ಚೆದರು ಹೋಗಿದ್ರು. ಆದ್ರೆ 21ನೇ ಶತಮಾನದಲ್ಲಿ ಮತ್ತೆ ಮರುಕಳಿಸ್ತಾ ಇದೆಯೇನು ಅನ್ನೋ ಹಾಗೆ ಆ 12ನೇ ಶತಮಾನದ ಗತ ವೈಭವವನ್ನ ಮತ್ತೆ 21ನೇ ಶತಮಾನದ ಆ ಕಲ್ಯಾಣದ ಗತ ವೈಭವವನ್ನ ಮೆರೆಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವಾಗ ಶರಣರಾದಂತ ವಯೋವೃದ್ಧರಾದಂತ ಗೋರು ಚನ್ನಬಸಪ್ಪ ಅವರ ಒಂದು ಆ ಕಮಿಟಿ ಅವ್ರೇನ್ ಮಾಡಿದ್ರು ಅದನ್ನು ಮಾಡಿ ಇಲ್ಲಿ ಅನುಭವ ಮಂಟಪ ಮಾಡ್ಬೇಕು, ನೂತನವನ್ನ ಅನುಭವ ಮಂಟಪ ಮಾಡ್ಬೇಕು ಅಂತ ಬಹಳ ಜನ ದುಡಿದಾರ. ಈಗ ಹೆಸರು ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರ 600 ಕೋಟಿ ರೂಪಾಯಿಯನ್ನ ಅನುಭವ ಮಂಟಪಕ್ಕೆ ಕೊಟ್ಟಿದ್ದಾರೆ ಅಂದಾಗ ಇವತ್ತ ವಿಶ್ವವಿಖ್ಯಾತ ಆಗೋದ್ರಲ್ಲಿ ಸಂಶಯ ಇಲ್ಲ. ಏನ್ ಸೇರಿದ್ರೆ ಅನುಭವ ಮಂಟಪ ನೋಡಿ ಬಹಳ ಸಂತೋಷ, ಆನಂದ ಅನಿಸ್ತಾ ಇದೆ. ನಾನು ಇನ್ನು ಜಾಸ್ತಿ ಹೇಳಿಕೆ ನಾನು ಇಷ್ಟಪಡುವುದಿಲ್ಲ. ಇಷ್ಟೆಲ್ಲ ಸಂಭ್ರಮ, ಇಷ್ಟೆಲ್ಲ ಇದನ್ನೆಲ್ಲ ನೋಡಿದಾಗ ನನಗೆ
ಮಾತು ನೆನಪಾಗ್ತಾ ಇದೆ. ಏನು ಅಂದ್ರೆ ಇಷ್ಟೆಲ್ಲ ಸಂಭ್ರಮ, ಒಂದು ತಿಂಗಳು ನಾವು ಅವ್ರ ಜೊತೆ ಓಡಾಡಿ ಎಲ್ಲರೂ ನಾವು ಅಭಿಯಾನದಲ್ಲಿ ಭಾಗಿಯಾದಿವಿ. ಎಲ್ಲ ಜವಾಬ್ದಾರಿಗಳನ್ನ ಸಾಧಕರಿಗೆ ಒಪ್ಪಿಸಿ ನಾವು ಎಲ್ಲ ಭಾಗಿಯಾಗಿದ್ವಿ. ಅದನ್ನ ಮತ್ತೆ ಇವತ್ತಿನ ಸಭೆಯನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ, ಎಷ್ಟು ಖುಷಿಯಾಗಿದೆ ರೀ ಅಂದ್ರೆ ಹಂಡೆ ಹಾಲು ಕುಡಿದಷ್ಟು ಖುಷಿ ಆಗಿದೆ. ಹಂಡೆ ಹಾಲು ಹೆಂಗ್ ಕುಡಿತಾರೋ ಏನೋ ಗೊತ್ತಿಲ್ಲ, ಅಷ್ಟು ಖುಷಿಯಾಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರ ತಾಯಿಯವರ ಒಂದು ಸಂಕಲ್ಪವನ್ನ ಇವತ್ತು ಈಡೇರುತ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಒಬ್ಬ ಲಿಂಗಾನಂದ ಹೋದ್ರೇನಂತೆ ಲಕ್ಷಾಂತರ ಲಿಂಗಾನಂದರು ಹುಟ್ಟಿ ಬರ್ತಾ ಇದ್ದಾರೆ. ನಾನು ಒಬ್ಬಳು ಹೋದ್ರೇನಂತೆ, ನಾನೊಬ್ಬಳು ಹೋದ್ರೆ ಇದು ಹಾಗೆ ನಿಲ್ಲೋದಿಲ್ಲ, ಸ್ಥಗಿತ ಆಗೋದಿಲ್ಲ. ಮುಂದೆ ಲಕ್ಷಾಂತರ ಜನ ಏನಂದ್ರೆ ಅನುಯಾಯಿಗಳು ತಯಾರಾಗ್ತಾರೆ, ಅಭಿಮಾನಿಗಳು ತಯಾರಾಗ್ತಾರೆ ಅನ್ನೋ ಮಾತನ್ನ ಪರಮ ಪೂಜ್ಯ ಮಾತಾಜಿಯವರು ಈ ಮಾತನ್ನ ಹೇಳಿದ್ರು ಅಂದಾಗ ನನಗೆ ಅಷ್ಟು ಸಂತೋಷ, ಅಷ್ಟು ಸಂಭ್ರಮ ಅನಿಸ್ತಾ ಇದೆ. ನನಗೆ ಈ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೂ ನನ್ನ ಶರಣನ್ನು ಸಲ್ಲಿಸಿ, ನಿಮಗೆ ಏನಂದ್ರೆ ಶರಣನ್ನು ಸಲ್ಲಿಸಿ ಮಾತನ್ನ ಮುಕ್ತಾಯ ಮಾಡ್ತೇನೆ. ಮಾತೋಶ್ರೀ ಅವರಿಗೆ ಅನಂತ ಶರಣಾರ್ಥಿಗಳು. ಮುಂಚೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇದೀಗ ಆಶೀರ್ವಾದ ತಿರುವ ಮುರುವ ಮಾಡಿದ್ರ 12ನೇ ಶತಮಾನ ಮತ್ 21ನೇ ಶತಮಾನ ಇನ್ನೊಂದು 1 ತಿಂಗಳು ಹಿಂಗೆ ಹೊರಡಬೇಕೇನಪ್ಪ ಅಂತ ಅನಿಸ್ತಾ ಇದೆ. ಅಷ್ಟು ಖುಷಿ ಆಗ್ತಾ ಇದೆ. ಬಂಧುಗಳೇ, ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ. ಈ ನೀವೆಲ್ಲ ನೋಡಿರ್ಬೇಕು, ಈ ಹನುಮಾನ್ ದೇವರು, ಹನುಮಾನ್ ಫೋಟೋ ಹಿಂಗೆ ಎದಿ ಸೀಳಿತಿರ್ತು ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಣ್ತಾರೆ. ಬಹುತೇಕ ಸಿದ್ದರಾಮಯ್ಯನವರು ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ. ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರೆ. ಯಾಕಂದ್ರೆ ಅಂತ ಅವರು ಅನೇಕ ಕಾರ್ಯಗಳನ್ನ ಬಸವ ಕಾರ್ಯ ಮಾಡಿದ್ದಾರೆ. ಅನೇಕರು ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ನಾನು ಮತ್ತೆ ಹೇಳಿಕ್ ಹೋಗೋದಿಲ್ಲ. ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಅದು ಕಾಕತಾಳ ನ್ಯಾಯ ಅಲ್ಲ, ಮುದ್ದಾಮಾಗಿ ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದ್ದೀವಿ. ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದ್ದು. ಅಷ್ಟೇ ಅಲ್ಲ, ಅವರು ಮೊನ್ನೆ ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು. ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು. ಅನುಭವ ಮಂಟಪದಿಂದ ತಮಗ ನೆನಪ ಇದೆ. ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ್ಯಾರ. ನೀವೇ ಮುಖ್ಯಮಂತ್ರಿ ಆಯ್ತ್ರಿ, ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ಯಾರ ಅವರು. ಬಂಧುಗಳೇ, ಅಂತ ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಜಾಮದಾಸ್ ಅವರು ಹೇಳಿದ್ರು, ಇಡೀ ಉತ್ತರದ ಮೀರಾಬಾಯಿ ಎಲ್ಲರಿಗೂ ಗೊತ್ತು. ದಕ್ಷಿಣದ ಭಾರತದ ಅಕ್ಕ ಮಹಾದೇವಿ ಯಾರಿಗೂ ಪರಿಚಯ ಇಲ್ಲ. ಅದಕ್ಕೆ ಇವರು ಮಹಿಳಾ ವಿಶ್ವವಿದ್ಯಾಲಯದ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹೆಸರಿಟ್ಟು ಅವರು ಅಜರಾಮರ ಆಗ್ಯದ. ಅಕ್ಕ ಮಹಾದೇವಿಯ ಕೀರ್ತಿಗೆ ಭಾಜನರಾಗಿದ. ಇನ್ನೊಂದು ಮಾತು ಹೇಳ್ತೀನಿ. ಏನಂದ್ರೆ ಇವತ್ತ ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು. ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು. ಬಸವ ತತ್ವಕ್ಕ, ಬಸವ ಧರ್ಮಕ್ಕ, ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ 12ನೇ ಶತಮಾನದ ನಂತರ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು. ಸ್ವತಂತ್ರ ಧರ್ಮ ಅಂತ. ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ
ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು. ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. ಈಗಾಗಲೇ ಅದನ್ನ ನಾಗಮೋಹನ್ ದಾಸರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಇಂದಲ್ಲ ನಾಳೆ ಅದು ಹಾಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೀನಿ. ಬಂಧುಗಳೇ, ಹೆಚ್ಚು ವಿಷಯ ಹೇಳಕ್ಕಿಲ್ಲ, ಸಮಯ ಬಹಳ ಕಡಿಮೆ ಇದೆ. ಆ ದೃಷ್ಟಿಯಿಂದ ಒಂದು ಎಲ್ಲಕ್ಕೂ ಅವರು ಬಹುತೇಕ ಸಿದ್ದರಾಮಯ್ಯನವರು ಇವತ್ತ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಬಸವ ಕಾರ್ಯಗಳನ್ನ ಒಂದಲ್ಲ, ಅವರು ಈಗಾಗಲೇ ಜಾಮದಾರ್ ಸರ್ ಅನೇಕ ಅವ್ರ ಕಾರ್ಯಗಳನ್ನು ಮಾಡಿದ್ದು ಹೇಳಿದ್ದಾರೆ. ನಾ ಮತ್ತೆ ಪುನರುಚ್ಚರಿಸುವುದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ ಹೇಗೆ ನಿಜಲಿಂಗಪ್ಪನವರು ಕಳಂಕರಹಿತ ರಾಜಕಾರಣಿಗಳಾಗಿದ್ರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕಳಂಕರಹಿತ ರಾಜಕಾರಣಿಯಾಗಿದ್ದಾರೆ, ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಅವರು ಹೋದ ವರ್ಷ ಸಿದ್ದರಾಮಯ್ಯನವರಿಗೆ ನೆನಪಿರಬೇಕು, ಹೋದ ವರ್ಷ ಬಸವ ಕಲ್ಯಾಣದಲ್ಲಿ ಅವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಸನ್ಮಾನ ಸಮಾರಂಭ ಇತ್ತು. ಆ ಸನ್ಮಾನ ಸಮಾರಂಭದಲ್ಲಿ ನಾವು ಹೇಳಿದಿರಿ, ನಾನು ಅನುಭವ ಮಂಟಪದಲ್ಲಿ ಅದು ಸ್ಥಾವರ ಕಟ್ಟಡ ಆಗ್ತದೆ, ಅದು ಅಂತಾರಾಷ್ಟ್ರೀಯ ಜನ ಎಲ್ಲ ಬಂದಲ್ಲಿ ನೋಡ್ತಾರೆ, ದೇಶ ವಿದೇಶಗಳಿಂದ ಜನ ಬರ್ತಾರೆ, ದೂರಿಲ್ಲ. ಆ ಅನುಭವ ಮಂಟಪ ಈಗಾಗಲೇ ಬರ್ತಾ ಇದ್ದಾರೆ, ಮುಂದೆ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಬರ್ತಾರೆ. ಆ ಬೃಹತ್ ಪ್ರಮಾಣದಲ್ಲಿ ಬಂದಾಗ ಅಲ್ಲಿ ವಚನಗಳ ಅಧ್ಯಯನ ಮಾಡ್ಲಿಕ್ಕೆ ಅನುಭವ ಮಂಟಪ ಅದು ಸ್ಥಾವರ, ಅದಕ್ಕೆ ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ತಮ್ಮ. ಅದನ್ನ ತಾವು ಏನ್ ಹೇಳಿದ್ರಿ, ಈ ವರ್ಷ ಇಲ್ಲ ಮುಂದಿನ ವರ್ಷ ನಾನು ಖಂಡಿತ ಮಾಡ್ತೀನಿ ಅಂತ ತಾವು ಹೇಳಿದಿರಿ. ತಾವು ಅದನ್ನ ಎಂದು ಹೇಳಿದನ್ನ ತಾವು ಮಾಡೇ ಮಾಡ್ತೀರಿ ಅಂತ ನಮ್ಮೆಲ್ಲ ಗುರುಗಳಿಗೆ ವಿಶ್ವಾಸ ನಂಬಿಕೆ ಅದ. ಆದ್ರಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದೆ. ತಾವು ವಚನ ವಿಶ್ವವಿದ್ಯಾಲಯ ಕೂಡಲೇ ಬಜೆಟ್ ಬಹಳ ಬೇಕಂತಲ್ಲ, ಗಂಗಾ ನದಿ ಹುಟ್ಟಾಗ ಸಾಣದೇ ಹುಟ್ಟುತ್ತದೆ, ಬಹಳ ಸಾಣದಿರ್ತದೆ. ಬರ್ತಾ 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 ಬೃಹತ್ ಆಯ್ತು. ತಾವು ಹೆಸರಿಟ್ರೆ ಸಾಕು, ಅದು ಮುಂದೆ ಬೆಳೆಯುವಾಗ ಬೆಳೀತದ ಆಗ್ತದ. ಆದ್ದರಿಂದ ವಚನ ವಿಶ್ವವಿದ್ಯಾಲಯ ಅಂದ್ರೆ ಹೆಂಗ ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಮತ್ತ ಸಂಗೀತ ವಿಶ್ವವಿದ್ಯಾಲಯ ಇದೆ, ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯವು ತಾವು ಮಾಡಬೇಕು, ಮಾಡ್ತೀನಿ ಅಂದಿದ್ದೀರಿ, ತಾವು ಮಾಡ್ತೀರಿ ಅಂತ ನಾವೆಲ್ಲ ನಮಗೆ ನಂಬಿಕೆ ಇದೆ. ಅಷ್ಟೇ ಅಲ್ಲ, ತಾವು ಅದು ಏನು ಎಲ್ಲ ವಿಶ್ವವಿದ್ಯಾಲಯ ಅಫಿಲಿಯೇಷನ್ ಅದು ಏನೂ ಇರಂಗಿಲ್ಲ. ಅಲ್ಲಿ ಸಂಶೋಧನೆ, ಅಲ್ಲಿ ಚಿಂತನೆ, ಸಂಶೋಧನೆ ಅಲ್ಲಿ ನಡೀತದೆ. ಅದಕ್ಕೆ ವಚನ ವಿಶ್ವವಿದ್ಯಾಲಯ ತಾವು ಮಾಡೇ ಮಾಡ್ತೀರಿ ಅನ್ನುವಂತ ನಂಬಿಕೆಯನ್ನ ನಾವು ಹೊಂದಿದ್ದೀವಿ. ತಾವು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಒಂದು ಮಾತನ್ನು ಕೇಳಿಕೊಂಡು, ತಾವು ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ಇನ್ನೊಂದು ಇತಿಹಾಸ, ಹೊಸ ಇತಿಹಾಸ ಬರೆದಂತಾಗ್ತಾರೆ. ಸಾಂಸ್ಕೃತಿಕ ನಾಯಕ ಅಂತ ಬರೆದು ಇಡೀ ಭಾರತಕ್ಕೆ ಮಾದರಿ ತಾವಾಗಿದ್ದೀರಿ. ಅಷ್ಟೇ ಅಲ್ಲ, ಈ ವಚನ ವಿಶ್ವವಿದ್ಯಾಲಯವನ್ನು ಮಾಡಿದ್ರೆ ಅದು ಶರಣರಿಗೆ ಹತ್ಯೆ ಆಗ್ಯದ, ಅವ್ರಿಗೆ ಕೊಲೆ ಮಾಡಿದ್ದಾರೆ. ರಾಜಶಾಹಿ ಪುರೋಹಿತ ಶಾಹಿಗಳೆಲ್ಲ ಶರಣರ ಕಲ್ಯಾಣದಲ್ಲಿ ಹತ್ಯಾಕಾಂಡ ಆಗ್ಯದ. ಹರಳೆಯ ಮಧುವರಸರಿಗೆ ಎಡೆಗುಡ್ಡಿ ಶಿಕ್ಷೆ ಆಗ್ಯದ. ಅವರ ರಕ್ತಕ್ಕೆ ಅವ್ರ ಬಲಿದಾನಕ್ಕೆ ಬೆಲೆ ಬರಬೇಕಾದ್ರೆ ಆ ವಚನ ವಿಶ್ವವಿದ್ಯಾಲಯ ಮಾಡಿ ಅವ್ರ ಋಣವನ್ನು ನಾವು ತೀರಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡು, ಬಂಧುಗಳೇ, ನಾನು ಹೆಚ್ಚು ವಿಷಯ ಹೇಳಂಗಿಲ್ಲ. ತಾವೆಲ್ಲ ಇದೇ ರೀತಿ ಬಸವ ಭಕ್ತ ಮಠಾಧಿಪತಿಗಳ ಒಕ್ಕೂಟ ಯಾವ ಜಿಲ್ಲೆಯಲ್ಲಿ ಹೋದ್ರೂ
ಯಾವ ನಗರದಲ್ಲಿ ಹೋದ್ರೂ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಯಾರ ಹೆಸರು ಹೇಳ್ಬೇಕು, ಯಾರ ಹೆಸರು ಬಿಡಬೇಕು, ಎಲ್ಲ ಪ್ರತಿಯೊಂದು ಎಲ್ಲರಲ್ಲಿ ಅನೇಕ ಗುರುಗಳು ಆಯಾ ಜಿಲ್ಲೆಯಲ್ಲಿ ಸ್ವಾಗತ ಮಾಡಿದ್ದಾರೆ, ಅನೇಕರು ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನ ನಾನು ತಿಳಿಸ್ತೀನಿ. ಮತ್ತು ಈ ಎಲ್ಲ ವಿವಿಧ ಸಂಘಟನೆಗಳನ್ನು ಸಮೇತ ನಮ್ಗೆಲ್ಲಾ ಸಂಘಟನೆಗಳು ಕೂಡಿಕೊಂಡು ಸ್ವಾಗತ ಮಾಡಿದ್ದಾರೆ. ಹಾಗೆ ಎಲ್ಲಾ ಜಿಲ್ಲೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತ ನಮ್ಮ ಪಾಟೀಲ್ರು MB ಪಾಟೀಲ್ರು ನಮ್ಮ ಸಿದ್ದೇಶ್ವರಪ್ಪರು ಹೇಳ್ತಿರು, MB ಪಾಟೀಲ್ರು ಬಿಜಾಪುರಕ್ಕೆ ಭಗೀರಥದ ಗಂಗೆಯನ್ನೇ ಹರಿಸಿದಾರ. ನೀರಂದ್ರೆ ಪಾಟೀಲ್ರು, ಪಾಟೀಲ್ರಂದ್ರೆ ನೀರು ಅನ್ನುವಂಥ ಮಾತನ್ನ ಹೋದಾಗ ಒಂದೊಂದ್ಸಲ ನಾನು ಹೇಳಿದ್ದು ಕೇಳಿನಿ. ಅಂತ ಪಾಟೀಲ್ರು ಇವತ್ತು ಬಸವನಿಷ್ಠೆಯನ್ನ ಅಷ್ಟೇ ಅಲ್ಲ, ಇನ್ನೊಂದು ಕಾರ್ಯ ಮೆಚ್ಚಬೇಕು. ಹಳಕಟ್ಟಿಯವರನ್ನ ಶಾಶ್ವತವಾಗಿ ಉಳಿಸಿದವರು ಯಾರಾದರೂ ಇದ್ರೆ ಅವ್ರು MB ಪಾಟೀಲ್ರು ಅಂತ ನಾನು ಬಹಳ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಅಂತ ಪಾಟೀಲ್ರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಶರಣಾರ್ಥಿಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಚನ ವಿಶ್ವವಿದ್ಯಾಲಯ ಬಗ್ಗೆ ಅವರು ಅವಶ್ಯವಾಗಿ ಮಾಡ್ತಾರಂತ ನಾವೆಲ್ಲರೂ ನಂಬಿ ಎಲ್ಲಾ ಸಚಿವರು ಶಾಸಕರು ಇಲ್ಲಿ ಬಂದಿದ್ದಾರೆ. ಆ ಎಲ್ಲರಿಗೂ ನಾನು ಎಲ್ಲಾ ಮಠಾಧಿಪತಿಗಳ ಒಕ್ಕೂಟದಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಅದಕ್ಕೆ ಎಲ್ಲ ಪರಮ ಪೂಜ್ಯರು ಬಹುತೇಕ ಇತಿಹಾಸದಲ್ಲಿ ಇವತ್ತಿನ ಮಠಾಧಿಪತಿಗಳ ಸಂಖ್ಯೆ ನೋಡಿದ್ರೆ ಈ ಶತಮಾನದ ವೈಶಿಷ್ಟ್ಯ ಏನಾದ್ರೂ ಇದ್ರೆ ಅದು ಮಠಾಧಿಪತಿಗಳ ಸಮಾಗಮ ಅಂತ ನಾನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ. ಬಹುತೇಕ ಯಾವ ವೇದಿಕೆ ಮೇಲೂ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಮಠಾಧಿಪತಿಗಳನ್ನ ನಾನಂತೂ ನನ್ನ ಜೀವನದಾಗ ಕಂಡಿಲ್ಲ. ಅದು ಮೊಟ್ಟ ಮೊದಲು ಈ ಬೆಂಗಳೂರು ಮಹಾನಗರದಲ್ಲಿ ಈ ಮಠಾಧಿಪತಿಗಳ ಒಕ್ಕೂಟದ ಸಮಾರಂಭದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಎಲ್ಲ ಪೀಠದ ಬಸವಣ್ಣನವ್ರ ಹೆಂಗ ಇವನಾರ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಎಲ್ಲರ ಹೆಂಗ ಹಿಂಬಿಟ್ಕೊಂಡು ಹೋಗಿರೋ ಎಲ್ಲರೂ ಮಠಾಧಿಪತಿಗಳು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ನಾನು ಶರಣಾರ್ಥಿಗಳನ್ನ ಹೇಳಿ ಅಭಿನಂದನೆಗಳನ್ನ ಹೇಳಿ ನಾನು 4 ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಆಶೀರ್ವಚನವನ್ನು ದಯಪಾಲಿಸಿದ ಪಾಲ್ಕಿಯ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಬಹಳ ಮುಖ್ಯ ಘಟ್ಟದಲ್ಲಿ ನಾವಿದ್ದೇವೆ. ಮಠಾಧಿಪತಿಗಳ ಒಕ್ಕೂಟ ಬಸವ ಕಲ್ಯಾಣ ಸಮಸ್ತ ಬಸವಪುರ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ 2025 ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಪುರ ಮಠಾಧಿಪತಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿ ಸಚಿವರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಇತರೆ ಆಹ್ವಾನಿತ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಎಲ್ಲ ಬಸವ ಅಭಿಮಾನಿಗಳೇ, ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ,
ಇವತ್ತು ನನಗೆ ಬಸವಪುರ ಮಠಾಧಿಪತಿಗಳು ಮತ್ತು ಬಸವ ಕಲ್ಯಾಣ ಸಮಸ್ತ ಬಸವಪರ ಸಂಘಟನೆಗಳ ಒಕ್ಕೂಟದವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನಾನು ಬಸವೇಶ್ವರರ ಅಭಿಮಾನಿ. ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು. ಆ ಕಾರಣಕ್ಕೋಸ್ಕರ ಬಸವಣ್ಣನವರನ್ನ, ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ನಾಮಕರಣವನ್ನ ಮಾಡಿದೆ. ಆ ನಾಮಕರಣವನ್ನ ಮಾಡೋದ್ರ ಮೂಲಕ ಇಡೀ ಸರ್ಕಾರ ಬಸವಣ್ಣನವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಸವಣ್ಣವರ ಮತ್ತು ಅವರ ಎಲ್ಲ ಶರಣರ ತತ್ವಗಳು ಎಂದೆಂದಿಗೂ ಪ್ರಸ್ತುತ. ಅಂದಿಗಲ್ಲ, ಇಂದಿಗಲ್ಲ, ಮುಂದೆ ಎಂದೆಂದಿಗೂ ಪ್ರಸ್ತುತ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಎಲ್ಲಿವರೆಗೆ ಮೇಲು ಕೀಳು ಅಂತಕ್ಕಂಥದ್ದು ಇರ್ತದೆ, ಎಲ್ಲಿವರೆಗೆ ಚಿತ್ರಋಣ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು, ಬಸವಾದಿ ಶರಣರ ತತ್ವಗಳು ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಮಾನವ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಮೂಲತಃ ಮಾನವರು, ಆಮೇಲೆ ಭಾರತೀಯರು. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾನವರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಬಾರದು, ಯಾವುದೇ ತಾರತಮ್ಯಗಳಿರಬಾರದು, ಯಾವುದೇ ಅಸಮಾನತೆಗಳು ಇರಬಾರದು. ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥ, ತಾರತಮ್ಯಗಳನ್ನು ತೊಡೆದಾಕ್ತಕ್ಕಂಥ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿದ್ದು ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ
ಸಾಧ್ಯ ಇಲ್ಲ. ನಾನು ಬಹುಶಃ ಕಾನೂನು ವಿದ್ಯಾರ್ಥಿ ಎಂದಿನಿಂದ ಇವತ್ತಿನವರೆಗೆ ಕಾನೂನಿನ ವಿದ್ಯಾರ್ಥಿ ಆಗಿದ್ದರಿಂದ ಇವತ್ತಿನವರೆಗೆ ಬಸವಾದಿ ಶರಣರ ಅನುಯಾಯಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಬಸವಾದಿ ಶರಣರು ಹೇಳಿದಂತ ವಿಚಾರಗಳನ್ನೇ ಅಳವಡಿಸಿದ್ದಾರೆ. ಆದ್ರಿಂದ ಬಸವ ವಿಚಾರಗಳು, ಸಂವಿಧಾನದ ವಿಚಾರಗಳು ಹೆಚ್ಚು ಕಡಿಮೆ ಒಂದೇ ಆಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಹೇಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೆದೋ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಪೀಠಿಕೆ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಶಾಲಾ ಮತ್ತು ಕಾಲೇಜುಗಳಲ್ಲಿ, ಗ್ರಾಂಟೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲ ಕಡೆ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ದೇಶದ 143 ಕೋಟಿ ಜನ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಬಸವಣ್ಣವರು ಹೇಳಿದ್ರಲ್ಲ, ಮಾನವ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ, ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಅದು ಸಾಧ್ಯ ಆಗ್ಬೇಕಾದ್ರೆ ಬಸವಣ್ಣವರು ನಡೆದಂತ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಬಸವಾದಿ ಶರಣರು ನುಡಿದಂತೆ ನಡೆದರು, ನುಡಿದಂತೆ ನಡೆದರು. ನಾವು ಕೂಡ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನುಡಿದಂತೆ ನಡೆಯುವ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೋಸ್ಕರನೇ ಬಸವಾದಿ ಶರಣರು ಇವತ್ತು ಮುಖ್ಯ ಆಗ್ತಾರೆ, ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ನಾವು ಬಸವಣ್ಣವರ ಹೆಸರು ಹೇಳ್ತಕ್ಕಂಥ ಜನ, ಬಸವಾದಿ ಶರಣರ ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ಜನ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದು ಮಾಡಿದಾಗ ಮಾತ್ರ ನಾವು ಬಸವಾದಿ ಶರಣರ ಹೆಸರು ಹೇಳಲಿಕ್ಕೆ ಅರ್ಹರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲದೆ ಹೋದ್ರೆ ನಾವು ಅರ್ಹರಾಗಲ್ಲ. ಇದನ್ನ ಸಮಾಜ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು. ಅದಕ್ಕೋಸ್ಕರ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ. ಹೇಳಿ ಕೇಳಿ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಶೂದ್ರರು.
ನಾವೆಲ್ಲರೂ ಕೂಡ ಶೂದ್ರರು. ಚತುರ್ಣ ವ್ಯವಸ್ಥೆಯಲ್ಲಿ 4ನೇ ಸ್ಥಾನ ನಮಗೆ. ಚತುರ್ವರ್ಣ ವ್ಯವಸ್ಥೆಯಲ್ಲಿ 4ನೇ ಸ್ಥಾನ. ಬ್ರಾಹ್ಮಣರು ಮೇಲ್ಗಡೆ, ವೈಶ್ಯರು 2ನೇವರು, ಕ್ಷತ್ರಿಯರು, ಶೂದ್ರರು, ಈಗ ಪಂಚಮರು ಅಂತ ಪಿಡ ಆಗ್ಬಿಟ್ಟಿದೆ. ನಾವೆಲ್ಲ ಒಂದೇ, ಯಾವುದೇ ಜಾತಿ ಹೇಳ್ಕೊಂಡ್ರು ಕೂಡ ನಾವೆಲ್ಲ ಒಂದೇ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಯಾವಾಗ ಅಂತಂದ್ರೆ 1949 ನವೆಂಬರ್ 25ನೇ ತಾರೀಕು. 1949 ನವೆಂಬರ್ 25ನೇ ತಾರೀಕು ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಅಂದು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇದನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಅದು ಯಶಸ್ವಿ ಆಗಲ್ಲ. ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆ ಜನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕೊಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ರು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾನು ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಇವು ನಮ್ಮ ಸರ್ಕಾರವು ಕೂಡ ಇದನ್ನ ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ, ನಾನು ಮುಖ್ಯಮಂತ್ರಿ ಆದದ್ದು 2013 ಮೇ 13ನೇ ತಾರೀಕು. ಅವತ್ತು ಬಸವ ಜಯಂತಿ ಅವತ್ತು 2013 ಮೇ 13 ಅವತ್ತು ಬಸವ ಜಯಂತಿ. ಅವತ್ತೇ ರಾಜ್ಯಪಾಲರಿಗೆ ಹೇಳಿದೆ, ನಾನು ಬಸವ ಜಯಂತಿ ದಿನ ಓದ್ ತಗೊಳ್ತೀನಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ. ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತು ನಾನು ತೀರ್ಮಾನ ಮಾಡಿದೆ, ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ನಡೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಅನೇಕ ಭಾಗ್ಯಗಳನ್ನ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಬಸವಣ್ಣ ಹೇಳಿದ್ರಲ್ಲ, ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದೆ. ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕು. ಯಾರು ಕೂಡ ಜಾತಿಯಿಂದ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಜಾತಿಯಿಂದ ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಜಾತಿನಲ್ಲಿ ಹುಟ್ಟಿದ್ದೇವೆ ಅನ್ನೋ ಜಾತಿ ವ್ಯವಸ್ಥೆ ಇದೆ, ಅದಕ್ಕೋಸ್ಕರ ಹುಟ್ಟಿದೀವಿ. ನಾವೇನು ಕುರುಬರು ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ? ಜಾತಿ ವ್ಯವಸ್ಥೆ ಕುರುಬರು ಜಾತಿ ಇತ್ತು, ಅದಕ್ಕೋಸ್ಕರ ಹುಟ್ಟಿದ್ದೀನಿ ನಾನು. ಹಾಗಂತೇಳಿ ನಾನು ವಿದ್ಯೆ ಕಲೀಲಿಕ್ಕೆ ಅನರ್ಹ
ನನಗೆ ಪ್ರತಿಭೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಪಟ್ಟಭದ್ರರು ಹೇಳ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಹುಟ್ಟಿನಿಂದ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರ ವ್ಯಕ್ತಿತ್ವದ ಮೇಲೆ ದೊಡ್ಡವರಾಗದು. ಜ್ಞಾನ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ. ಹಾಗಿದ್ರೆ ವಾಲ್ಮೀಕಿ ರಾಮಾಯಣ ಬರೆಯಕ್ಕೆ ಆಗ್ತಿತ್ತ? ವಾಲ್ಮೀಕಿ ಹುಟ್ಟಿದ್ದು ಯಾವ ಜಾತಿನಲ್ಲಿ? ವಾಲ್ಮೀಕಿ ಜಾತಿನಲ್ಲಿ ಹುಟ್ಟಿದ್ದು, ಬೇಡರ ಜಾತಿನಲ್ಲಿ. ಮಹಾಭಾರತ ಬರೆಯಕ್ಕೆ ಆಗ್ತಿತ್ತ? ಎಷ್ಟು ಜಾತಿ ಹುಟ್ಟಿದಂತವ್ರು ಮಹಾಭಾರತ ಬರೆಯಕ್ಕಾಯ್ತಿತ್ತ? ದಲಿತ ಜಾತಿಯಲ್ಲಿ ಹುಟ್ಟಿದಂತವರು ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತ? ಆದ್ರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಜ್ಞಾನ ಯಾರ ಸೊತ್ತು ಅಲ್ಲ, ಅವಕಾಶಗಳು ಸಿಕ್ಕಬೇಕು. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಎಲ್ರಿಗೂ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಸಮಾನ ಅವಕಾಶಗಳು ಸಿಕ್ಕದೇ ಇರೋದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು. ಈ ಅಸಮಾನತೆ ಹೋಗ್ಲಾಡಿಸ್ಬೇಕ ಬೇಡ? ಅದಕ್ಕೋಸ್ಕರ ಬಸವಣ್ಣನವರು ಹೇಳದಂತ, ಅಂಬೇಡ್ಕರ್ ಹೇಳದಂತ, ಬುದ್ಧ ಹೇಳದಂತ, ಮಹಾತ್ಮ ಗಾಂಧಿ ಹೇಳದಂತ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದು ಮಾಡಿದಾಗ ಮಾತ್ರ ನಾವು ಎಲ್ಲರನ್ನು ಮುಖ್ಯವಾಗಿ ನೀರು ತರಲಿಕ್ಕೆ ಸಾಧ್ಯ ಆಗ್ತದೆ, ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ, ಅನೇಕ ಜಾತಿಗಳು, ಅನೇಕ ಧರ್ಮಗಳು ಇರತಕ್ಕಂಥ ಜಾತಿನಲ್ಲಿ ಸಹಿಷ್ಣುತೆಯನ್ನ ಬೆಳೆಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಬೆಳೆಸಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಈ ವಿಚಾರ, ಈ ವ್ಯಕ್ತಿಗತವಾಗಿ ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ, ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅನೇಕ ಧರ್ಮಗಳಿದ್ದಾವೆ, ಆ ಧರ್ಮದಲ್ಲಿ ಹುಟ್ಟುವಂತ ಯಾರು ಹೇಳಿಲ್ಲ. ಇವತ್ತು ಜನರನ್ನ ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲ ಯಾಕೆ ನಾನು ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಬಸವಾದಿ ಶರಣರ ಅನುಯಾಯಿಗಳು, ನೀವೆಲ್ಲ ಬಸವ ತತ್ವದಲ್ಲಿ ನಂಬಿಕೆಯನ್ನ, ಬದ್ಧತೆಯನ್ನ ಇಟ್ಕೊಂಡಿರೋರು. ಅದಕ್ಕೋಸ್ಕರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸರ್ಕಾರ ಅನೇಕ ಭಾಗ್ಯಗಳನ್ನು ಮಾಡ್ತು 2013ರಿಂದ 2018 ಇರುವಾಗ. ಆಮೇಲೆ ಮತ್ತೆ 2023ರಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಗ್ಯಾರಂಟಿ ಯೋಜನೆಗಳಲ್ಲಿ ಯಾಕೆ ಮಾಡೋದು ಅಂತಂದ್ರೆ, ಅಸಮಾನತೆಯನ್ನು ತೊಡೆದಾಕಬೇಕು, ಅಸಮಾನತೆಯನ್ನು ನಿರ್ಮೂಲನೆ ಮಾಡಬೇಕು. ಆಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಹೇಳ್ತಾರೆ, ಮುಂದುವರೆದ ಜಾತಿಗಳು, ಲೋಕಿ ಅವರು ಹೇಳ್ತಾ ಇದ್ರು, ಮುಂದುವರೆದ ಜಾತಿಗಳು, BR ಪಾಟೀಲ್ ಇನ್ನು ಸಮಾಜವಾದಿ, ನಮ್ಮ ಲೋಕೀಯವಾದಿ, ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಮಾಡಿದಾಗ ಆಗ್ತದೆ. ಹಿಂದುಳಿದ ಜಾತಿಗಳು ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗಲ್ಲ, ಸಮಾನತೆಯ ಸಮಾವೇಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಜಾತಿ ಸಂಘಟನೆಗಳ ಮೂಲಕ ಗುರಿ ಏನಪ್ಪ ಇರಬೇಕು ಅಂತಂದ್ರೆ, ನಾವು ಒಂದೇ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು, ಮಾನವ ಧರ್ಮ
ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರೂ ಮುಖ್ಯವಾಗಿ ತರಲಿಕ್ಕಂತ ಅನೇಕ ಕೆಲಸಗಳನ್ನ ನಾವು ಅದಕ್ಕೆ ಬಸವಾದಿ ಶರಣರು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರೆ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಹುಟ್ಟಾಕಿದ್ರು. ಚಲನೆ ಇರ್ತಕ್ಕಂಥ ಸಮಾಜ ಆಗ್ಬೇಕು. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವರೇ ಜಡತ್ವ ಇರ್ತಕ್ಕಂಥ ಸಮಾಜ. ಅದಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಎಲ್ಲರಿಗೂ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥ. ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಚಲನೆ ಸಿಗ್ತದೆ. ಅದಕ್ಕೆ ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ರು, ಬಸವಾದಿ ಶರಣರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟೋ ಕೂಡ ಜಾತಿ ವ್ಯವಸ್ಥೆ ಹಂಗೇ ಇದೆ. ಅದಕ್ಕೆ ನಾನು ಎಲ್ಲ ಸಮಾರಂಭಗಳಲ್ಲಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೇನೆ ನನ್ನ ಅನುಭವದ ಮಾತು. ಏನಪ್ಪಾ ಅಂತಂದ್ರೆ, ನಾನು BSc ಲಾ ಓದುವಾಗ ನಮ್ಮ ತಂದೆ ದನಕರುಗಳಿಗೆ ನೀರು ಕುಡಿಸೋ ಕೆಲಸ ವಹಿಸ್ಬಿಟ್ಟಿದ್ರು. ನಾನು ಬಾವಿನಲ್ಲಿ ಹೋಗಿ ನೀರು ಸೇರ್ಕೊಂಡು ಬಂದು ದನಕರುಗಳಿಗೆ ನೀರು ಕುಡಿಸ್ತಾ ಇದ್ದೆ. ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡು ನೀರು ಮುಚ್ಕೊಂಡ್ಬಿಟ್ಟಿರೋದು ನೀರನ್ನ ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರಿಯಾದವರಿಗೆ ನೋಡ್ಕೊಂಡು ಆಮೇಲೆ ನೀರು ತಗೊಳ್ಬೇಕು. ಆಮೇಲೆ ಬಂದೆ ಇನ್ನೊಂದ್ಸಾರಿ ಬರೋದ್ರಿಗೆ ಮುಚ್ಕೊಂಡ್ಬಿಡೋದು. ಹಿಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅನೇಕ ಸಮಾಜ ಸುಧಾರಕರು, ಬಸವಾದಿ ಶರಣರು, ಅನೇಕ ಸಮಾಜ ಸುಧಾರಕರು ಜಾತಿನ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವರು ಹೋದ ಮೇಲೆ ಮತ್ತೆ ಹಚ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಜಾತಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ಬೇಕಾಗಿರ್ತದೆ. ಬದಲಾವಣೆ ಆಗ್ಬೇಕಲ್ಲ, ಸಮಾಜ ಬದಲಾವಣೆ ಆಗ್ಬೇಕಲ್ಲ. ಅದಕ್ಕೋಸ್ಕರ ಬಸವಣ್ಣ ಹೇಳಿದಂತ ವಿಚಾರಗಳನ್ನ ನಾನು ಇವತ್ತಿಗೂ ನಂಬ್ಕೊಂಡಿದ್ದೀನಿ. ಅದನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಮಹಿಳೆಯರು ಕೂಡ ಇಲ್ಲಿ ಗೊತ್ತಿನಮ್ಮ, ಮಹಿಳೆಯರಿಗೆ ಅಸಮಾನತೆ ಇತ್ತು, ಸಮಾನತೆ ಇರಲಿಲ್ಲ. ಬಸವಣ್ಣ ಅವರು ಮೊದಲು ಸಮಾನತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಕ್ಕಮಹಾದೇವಿಯವರು ಇದ್ದಾರಲ್ಲ, ಅವ್ರಿಗೆ ಅನುಭವ ಮಟ್ಟದಲ್ಲಿ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರನೇ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಹೆಸರನ್ನ ಇರ್ತಕ್ಕಂಥ ಕೆಲಸ ಮಾಡಿದೆ. ಆಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರವರ ಮೂರ್ತಿ ಫೋಟೋ ಇದೆಯಲ್ಲ, ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡ್ಲೇಬೇಕು ಅಂತೇಳಿ ಆದೇಶ ಹೊರಡಿಸಿ ಅದನ್ನ ಇಡ್ತಕ್ಕಂಥ ಕೆಲಸ ಮಾಡಿದೆ. ಯಾಕಂತಂದ್ರೆ ಬಸವಣ್ಣವ್ರನ್ನ ನೋಡಿದಾಗ ಬಸವಣ್ಣವ್ರ ಬಗ್ಗೆ ಗೌರವ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು, ಅವರ ವಿಚಾರಗಳನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ. ಪ್ರತಿಯೊಬ್ಬರಿಗೂ ಕೂಡ
ವಿದ್ಯಾವಂತರು, ವಿಶೇಷವಾಗಿ ವಿದ್ಯಾವಂತರು, ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಅವರು ಎಲ್ಲ ಓದಿರ್ತಕ್ಕಂಥ ಜನ, ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಸಾಂಸ್ಕೃತಿಕ ನಾಯಕ ಅಂತ ಕೆಲಸ ಮಾಡಬೇಕು. ಗೋರುಚ ಅವರು ಇಲ್ಲೇ ಕೂತಿದ್ದಾರೆ. ಗೋರುಚ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡದೆ ಪುನರುಜ್ಜೀವನ ಮಾಡಬೇಕು. ಅನುಭವ ಮಂಟಪ ಪುನರುಜ್ಜೀವನ ಮಾಡಬೇಕು ಅಂತ ಹೇಳಿ ಇವರ ಅಧ್ಯಕ್ಷತೆಯಲ್ಲಿ ವರದಿ ಕೊಡ್ಲಿಕ್ಕೆ ಸಮಿತಿಯನ್ನು ಮಾಡದೆ ಅದನ್ನೇ ಹೇಳಿದ್ರು. ಈಗ ಬಸವ ಕಲ್ಯಾಣದಲ್ಲಿ ಈಗ ನಾನು ಆ ವರದಿ ಕೊಟ್ಟ ಮೇಲೆ ನಮ್ಮ ಪಕ್ಷ ಸೋತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಪರಿಸ್ಥಿತಿ. ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ. ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಮೇಲೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸ್ವಾಮೀಜಿಗಳು ಅವರು ಒಂದು ಮಾತು ಹೇಳಿದ್ದಾರೆ, ವಚನ ಯೂನಿವರ್ಸಿಟಿ ಮಾಡಬೇಕು, ವಚನ ವಿಶ್ವವಿದ್ಯಾಲಯವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನ ಮುಂದಿನ ವರ್ಷದಿಂದ ಮಾಡೋಣ ಸ್ವಾಮೀಜಿ. ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತು. ಇಷ್ಟನ್ನು ಹೇಳಿ ಇವತ್ತು ನನಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಠಾಧಿಪತಿಗಳು ಏನಪ್ಪ ಏನ್ ಹೇಳ್ತಾ ಇದ್ದಾರೆ ಮಧ್ಯ ಹಾಗೆ ಮಾತಾಡಬಾರ್ದು. ಏನ್ ಹೇಳ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ಮೆಟ್ರೋ ಹೌದಾ? ಮೆಟ್ರೋಕ್ಕೆ ಬಸವಣ್ಣವ್ರ ಹೆಸರು ಇಡಬೇಕು ಅಂತ ಹೇಳಿ ಅವರೆಲ್ಲ ಅರಿಕೆ ಮಾಡ್ಕೋತಾ ಇದ್ದಾರೆ ಸಾಹೇಬ್ರೆ. ಹೌದಾ? ಈಗ ಹೌದಾ? ಕೂತ್ಕೊಳ್ಳಿ. ಹಾ, ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರ್ಬೋದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡ್ಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ. 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇದ್ದೇನೆ ನಾವೇನು ಮಾಡಾಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಬಸವಣ್ಣವರು ಬಗ್ಗೆ ನೀವ್ ಹೇಳ್ಬೇಕಾಗಿಲ್ಲ, ನೀವು ಒತ್ತಾಯ ಮಾಡಬೇಕಾಗಿಲ್ಲ. ನನಗೆ ಬಸವಲಿಂಗ ಪಟ್ಟದೇವರು ಅವ್ರ ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದಿದ್ರು. ಒಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ. ಕೂಡಲೇ ಒಪ್ಕೊಂಡು ಆದೇಶ ಮಾಡಿದೆ. ಅದರಿಂದ ನಮ್ದೇ ಸರ್ಕಾರದಿಂದ ಪ್ರಾಜೆಕ್ಟ್ ಮಾಡಿದ್ರೆ ಅದು ಈಗಲೇ ಒಪ್ಪಿಗೆ ಕೊಟ್ಬಿಟ್ಟಿದೆ. ಅದು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ನಾನೇ ಇಲ್ಲೇ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬರೆದು ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗ್ತದೆ. ಆದ್ರಿಂದ ನೀವು ಹೇಳದಂತ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಸ್ವಾಮೀಜಿಗಳು ಬಸವ ಪರ ಎಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ.
ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಇಷ್ಟನ್ನೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವೇಶ್ವರ. ವಿಶ್ವಗುರು ಬಸವಣ್ಣನವರಿಗೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮಹಾಕಾರ್ಯಕ್ಕೆ ಧೀಶಕ್ತಿಯನ್ನು ತುಂಬಿದ್ದೀರಿ. ತಮಗೆ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಎಲ್ಲ ಶರಣ ಬಂಧುಗಳು, ಇನ್ನೂ ಕಾರ್ಯಕ್ರಮ ಕೊನೆಗೆ ಹಂತದಲ್ಲಿದೆ, ಯಾರು ಹೇಳಬಾರದು, ದಯವಿಟ್ಟು ಸಹಕರಿಸಿ. ಕಲ್ಯಾಣ ಗೀತೆ ಆಗ್ತದೆ, ಅದಾದ್ಮೇಲೆ ಸಮಾರೋಪ ಆಗ್ತದೆ. ಪೂಜ್ಯರು ಇರುವರು ಮಾತ್ರ ತಮ್ಮ ನುಡಿಗಳನ್ನು ಹೇಳಿ ಮಂಗಲ ಹೇಳೋರಿದ್ದಾರೆ. ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕೂತ್ಕೊಳ್ರಿ, ದಯವಿಟ್ಟು ಶಾಂತತೆಯಿಂದ ಕೂತ್ಕೊಳ್ರಿ. ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ದಯವಿಟ್ಟು ತಾವೆಲ್ಲ ಕೂತ್ಕೋಬೇಕು. ನಿರಂತರವಾದ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ. ಸಿದ್ದರಾಮಯ್ಯನವರ ಹಣೆ ಮೇಲೆ ಎಷ್ಟು ಚೆನ್ನಾಗಿದೆ ವಿಭೂತಿ, ಅದನ್ನು ನೋಡೋಕೆ ಕೂತ್ಕೊಳ್ಳಿ. ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹಣೆ ಮೇಲೆ ವಿಭೂತಿಯನ್ನ ನೋಡಿದ್ದು ನಾನು. ತುಂಬಾ ಚೆನ್ನಾಗಿದೆ, ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಸಿದ್ದರಾಮಯ್ಯನವರೇ, ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿದ್ದೀರಾ. ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಹುಲಿಯ ನೀನು. ನಾವೆಲ್ಲ ಸ್ವಾಮಿಗಳು ನಿನ್ನ ತಲೆಯ ಮೇಲೆ ಬಸವಣ್ಣ ರಾರಾಜಿಸ್ತಿದ್ದಾನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಿಡಿಯೋದವರು ನನ್ನನ್ನ ಫೋಕಸ್ ಮಾಡಬೇಡಿ, ಸಿದ್ದರಾಮಯ್ಯನವರನ್ನ ಫೋಕಸ್ ಮಾಡಿ. ಏಕೆಂದರೆ ಬಸವಣ್ಣನ, ಸಿದ್ದರಾಮಯ್ಯನ ಹಣೆಯ ಮೇಲೆ ವಿಭೂತಿ ಇದೆ, ತಲೆಯ ಮೇಲೆ ಬಸವಣ್ಣನಿದ್ದಾನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಸಮಸ್ತ ಬಸವಪರ ಸಂಘಟನೆಗಳು ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ಇಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ಸಾನ್ನಿಧ್ಯಗಳ ಮಾತುಗಳನ್ನಾಡಿದಂತೆ ಎಲ್ಲ ಪರಮ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗೌರವವನ್ನು ಪಡೆದುಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಪರವಾಗಿ, ರೈತರ ಪರವಾಗಿ ಅಪಾರವಾದಂತಹ ಒಂದು ಕಾಳಜಿಯನ್ನು, ಬದ್ಧತೆಯನ್ನು ಹೊಂದಿದಂತ ನಾಯಕರು, ಅದರ ಜೊತೆಗೆ ಅಪ್ಪಟ ಬಸವ ಅನುಯಾಯಿಗಳು ಆದಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಸಚಿವ ಮಿತ್ರರೇ, ಶಾಸಕ ಮಿತ್ರರೇ, ಗಣ್ಯರೇ, ಹಿರಿಯ ಸಾಹಿತಿಗಳೇ ಸೇರಿದಂತ ಎಲ್ಲ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತೆಲ್ಲ ಬಸವ ಅಭಿಮಾನಿಗಳೇ, ಇಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಪ್ರತಿ ಜಿಲ್ಲೆಗಳಲ್ಲಿ ಅಭಿಯಾನವನ್ನ ನೆರವೇರಿಸಿ ಇವತ್ತು ಇಲ್ಲಿ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ. ಯಾಕೆ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ? ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಹ ಬಸವಣ್ಣವರ ಭಾವಚಿತ್ರ ಇವತ್ತು ಸಹ ಹಾಕಬೇಕು ಅಂತ ನಿರ್ಣಯ ತಗೊಂಡಂತವರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ವಿಜಯಪುರದಲ್ಲಿ ಬಸವ ಜನ್ಮಭೂಮಿ,
ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಒಂದು ದಿವಸ ಅಕ್ಕಮಹಾದೇವಿ ಹೆಸರನ್ನು ಇಟ್ಟಂತವರು, ನಿರ್ಧಾರ ಮಾಡಿ ಹೆಸರಿಟ್ಟಂತವರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ತಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು, ಅಣ್ಣ ಬಸವಣ್ಣವರ ಅವರನ್ನ ಇವತ್ತು ದಿವಸ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಪೂಜ್ಯರು ಎಲ್ಲರೂ ಕೂಡಿ ಹೋಗಿ ಅವ್ರನ್ನ ಭೇಟಿಯಾಗಿ ಕೊಟ್ಮೇಲೆ ಕೇವಲ ಒಂದು ವಾರದಲ್ಲಿ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರು ಅಂತ ಘೋಷಣೆ ಮಾಡಿದಂತವ್ರು, ನಿರ್ಣಯ ತಗೊಂಡಂತವ್ರು ನಮ್ಮ ನಾಯಕರಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗೆ ಅನೇಕ ವಿಚಾರಗಳನ್ನ ಇವತ್ತು ಸಹ ನಮ್ಮ ಕೆಲಸವನ್ನ ನಮ್ಮ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ಬಹುಶಃ ಅವರಲ್ಲಿಂದ ಬಸವಣ್ಣರ ಬಗ್ಗೆ ಅವ್ರಿಗೆ ಇರುವಂತಹ ಗೌರವ, ಅವರ ತತ್ವ ಸಿದ್ಧಾಂತಗಳಲ್ಲಿ ಅವರಿರುವಂತಹ ನಂಬಿಕೆ, ಬದ್ಧತೆ ಬಹುಶಃ ಬೇರೆ ರಾಜಕಾರಣಿಗಳು ನಾವು ಒಂದು ಸಹ ಅನೇಕ ಜನ ಲಿಂಗಾಯತ ರಾಜಕಾರಣಿಗಳು ಅವರಲ್ಲಿ ಒಂದು ನಾವು ಕಾಣೋದಿಲ್ಲ. ಅದನ್ನ ನಾವು ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಕಾಣ್ತೇವೆ. ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಈಗ ಅವ್ರನ್ನ ಗೌರವಿಸಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು ಎಲ್ಲ ಕಾಯಕ ವರ್ಗದ ಜನರನ್ನ ತೆಗೆದುಕೊಂಡು ಅನುಭವ ಮಂಟಪ, ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅಂತ ಹೇಳಿ. ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್. ಅಲ್ಲಿ ಕೂಡಿಕೊಂಡು ಒಂದು ದಿವಸ ಎಲ್ಲಾ ಕಾಯಕ ವರ್ಗದ ಶರಣರನ್ನ ತೆಗೆದುಕೊಂಡು ಅಲ್ಲಮ್ಮ ಪ್ರಭುಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಸವ ಧರ್ಮವನ್ನು ಹುಟ್ಟಿ ಹಾಕಿದರು. ಇವತ್ತು ವಚನ ಚಳವಳಿ 6 ಭಾಷೆಯಲ್ಲಿ ಕನ್ನಡದ ವಚನಗಳನ್ನ ತಿಳಿಸುವ ಮೂಲಕ ಜನಸಾಮಾನ್ಯರಿಗೆ ಒಂದು ದಿವಸ ಈ ಬಸವ ಧರ್ಮದ ಜಾಗೃತಿಯನ್ನ ಮಾಡಕ್ಕೆ ಪ್ರಯತ್ನ ಮಾಡಿದರು. 12ನೇ ಶತಮಾನ ತಾವು ಉಳಿಸಬೇಕಾಗಿತ್ತು ಅಂತೇಳಿ ಬಹಳ ಕಷ್ಟಕರವಾದಂತಹ ಒಂದು ಸಮಯ ಅದು. ಆ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು, ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು ಇವೆಲ್ಲವೂ ಕೂಡ ಹೋಗ್ಬೇಕು. ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ನಾಡು ನಿರ್ಮಾಣ ಆಗಬೇಕು ಅಂತೇಳಿ ಬಸವ ಧರ್ಮವನ್ನ ಸ್ಥಾಪಿಸಿದಂತವರು ಮಾದಾರ ಚೆನ್ನೈ ಸ್ವಾಮೀಜಿ ಅವರು ಹೇಳಿದ್ರು. ಇವತ್ತು ಒಂದು ವೇಳೆ ಕಲ್ಯಾಣ ಕ್ರಾಂತಿ ಆಗಿ ಆಗದೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಇವತ್ತು ಮಾತನಾಡ್ತೀವಿ ಲಿಂಗಾಯತರು 17%, 15%, 20% ಅಂತೇಳಿ. ಬಹುಶಃ ಮಾದಾರ ಚೆನ್ನಯ್ಯ, ಡೋಹರ ಕಾಕಯ್ಯ, ಅಂಬಿಗರ ಚೌಡಯ್ಯ ಇವತ್ತು ದಿವಸ ಎಲ್ಲರೂ ದಿವಸ ನಾವು ಬಸವ ಧರ್ಮದಲ್ಲಿ ಇರ್ತಿದ್ವಿ, ಲಿಂಗಾಯತ ಧರ್ಮದಲ್ಲಿ ಇರ್ತಿದ್ವಿ. ಕಾರಣಾಂತರಗಳು ಇವತ್ತು ದಿವಸ ನಾವು ಛಿದ್ರವಾಗಿದ್ದೀವಿ. 900 ವರ್ಷ ಇವತ್ತು ದಿವಸ ಕಳೆದಿದೆ, ಬಹಳಷ್ಟು ನೀರು ಇವತ್ತು ದಿವಸ ಹೋಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು ದಿವಸ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಎಲ್ಲಾ ಪರಮ ಪೂಜ್ಯ ಮಠಾಧೀಶರು ಇವತ್ತು ಒಕ್ಕೂಟದಿಂದ ಬಸವ ಜಾಗೃತಿಯನ್ನು ಉಂಟು ಮಾಡಬೇಕು. ಮತ್ತೊಮ್ಮೆ ಈ ನಾಡು, ಈ ದೇಶ ಬಸವ ಭಾರತ ಆಗಬೇಕು, ಬಸವ ಸಂಸ್ಕೃತಿ ಆಗಬೇಕು ಅಂತ ತಿಳ್ಕೊಂಡು ಇವತ್ತು ಸಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ಅವ್ರ ಪೂಜ್ಯ ಶ್ರೀಗಳೆಲ್ಲರಿಗೂ ಕೂಡ ನಾವು ಅಭಿನಂದಿಸ್ತೇನೆ. ನಾವು ಯಾರ ವಿರೋಧನೂ ಕೂಡ ಇಲ್ಲ. ನಾವು ಮಾತನಾಡಿದ ಪರಮ ಪೂಜ್ಯ ಶ್ರೀಗಳು ನಾವೆಲ್ಲರೂ ಹೇಳ್ತೇವೆ, ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಒಂದು ದಿವಸ ಹೋಗುವಂತ ನಮ್ಮದೇನಿದೆ, ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸಲು ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗುದು ಬೇಡ. ನಮ್ಮಲ್ಲೇ ಬೇಕಾದಷ್ಟು ಸಕಾರಾತ್ಮಕ ನಮ್ಮಲ್ಲಿದೆ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು, ಇದು ಮಾಡುವಂತದ್ದು ಹೋಗುದು ಬೇಡ. ನಮ್ಮ ಧರ್ಮ ಇವತ್ತು ಪ್ರಸಾರ ಆಗಬೇಕು. ಇವತ್ತು ಬಸವಣ್ಣವರ ಏನು ಬಸವ ಧರ್ಮದೇ, ಕನ್ನಡ ಧರ್ಮದೇ, ಇದು ಜಾಗತಿಕ ಧರ್ಮ ಆಗಬೇಕು, ಬಸವ ಭಾರತ ಆಗಬೇಕು, ಬಸವ ಸಂಸ್ಕೃತಿ ಆಗಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅನ್ನುವಂಥದ್ದಲ್ಲಿ ಇವತ್ತು ಹೇಳಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ತಾವು ಗೌರವಿಸ್ತಾ ಇದ್ದೀರಿ. ಈಗಾಗಲೇ ಬಾಲ್ಕಿಯ ಪೋಳಿ ಇವತ್ತು ಹೇಳಿದರೆ ವಚನ ವಿಷಯ ಇದ್ದಾರೆ. 100ಕ್ಕೆ 100ರಷ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಎಲ್ಲವನ್ನೂ ನಮ್ಗೆ ಮಾಡಿದ್ದಾರೆ, ಎಲ್ಲವನ್ನೂ ನಮ್ಗೆ ಮಾಡಿದ್ದಾರೆ. ಇವತ್ತು ದಿವಸ ನಾವು ಅದನ್ನು ಕೂಡ ವಚನ ವಿಶ್ವವಿದ್ಯಾಲಯದ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಗೊಳ್ತಾರೆ. ಈಗ ನಾವು ಅವರೆಲ್ಲವನ್ನ ಕೊಟ್ಟಿದ್ದಾರೆ, ನಮ್ದು ಒಂದು ಜವಾಬ್ದಾರಿ ಇದೆ. ನಾವು ಅವರಿಗೆ ಬಹಳಷ್ಟು ಕೊಡಬೇಕಾಗಿದೆ, ಅವರ ಋಣವನ್ನ ತೀರಿಸಬೇಕಾಗಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ.
ಇವತ್ತು ಅನೇಕ ನಿರ್ಣಯಗಳನ್ನ ಕೂಡ ತಗೋತಾ ಇದ್ದೀವಿ. ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನ ಇವತ್ತು ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು, ಬೇರೆಯವ್ರು ಇದು ಮಾಡುವಂಥದ್ದು ಯಾವುದೂ ಕೂಡ ಆಗ್ಬಾರ್ದು. ನಾವೆಲ್ಲರೂ ಭಾರತೀಯರು ಸಹ, ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು. ಆದ್ರೆ ನಮ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಇದು. ಯಾವ ರೀತಿ ಸಿಕ್ಕ ಧರ್ಮ ಇದೆ ಅದೇ ರೀತಿ ನಾವು ಲಿಂಗಾಯತ ಧರ್ಮ. ಹೀಗಾಗಿ ಒಂದು ಸಕಾರಾತ್ಮಕವಾದಂತಹ ನಿರ್ಣಯಗಳನ್ನು ಕೂಡ ಅವರು ತಗೊಳ್ಕೊಂಡು ಹೋಗಿದ್ದಾರೆ. ಲಿಂಗಾಯತರಲ್ಲಿ ಬಹಳಷ್ಟು ಉಪಪಂಗಡಗಳಿದ್ದಾವೆ. ಜಾತಿ ರಹಿತ ಧರ್ಮ ಅಂತ ನಾವು ಹೇಳ್ತೀವಿ. ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಂದರ್ಭ ಬಂದಿದೆ. ಅದನ್ನ ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳು, ಹಡಪದ ಇರ್ಬೋದು, ಕುಂಬಾರ ಇರ್ಬೋದು, ಕಂಬಿಗ ಇರ್ಬೋದು, 108 ಸಣ್ಣ ಸಣ್ಣ ಸಮುದಾಯಗಳಿಗೆ ಅವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಅವ್ರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಅವಾಗ ಬಸವಣ್ಣವರ ಅನುಭವ ಮಂಟಪ ಅದು ಯಶಸ್ವಿ ಆಗ್ತದೆ. ಅವಾಗ ವಚನ ವಿಶ್ವವಿದ್ಯಾಲಯ ಯಶಸ್ವಿ ಆಗ್ತದೆ, ಅರ್ಥಪೂರ್ಣವಾಗ್ತದೆ. ಸ್ಥಾವರ ಜೊತೆಗೆ ಜಂಗಮ ತಿಳಿಸುವುದು ಆಗ್ತದೆ ಅನ್ನೋ ಮಾತನ್ನು ನಾನು ಹೇಳಿ, ಇವತ್ತು ಏನು ತಾವು ಮಠಾಧಿಪತಿ ಒಕ್ಕೂಟಗಳ ಇದು ಮಾಡಿದಿರಿ. ಈ ಒಂದು ಇದಕ್ಕೆ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳು. ತಾವು ಬಸವಣ್ಣ ಪರವಾಗಿ ಅನೇಕ ಇದನ್ನ ನಮ್ಗೆ ಕೊಟ್ಟಿದ್ದೀರಿ. ಬಸವಣ್ಣವರ ಫೋಟೋವನ್ನ ಸರ್ಕಾರಿ ಕಚೇರಿಯಲ್ಲಿ ಹಾಕಿ ಕೊಟ್ಟಿದ್ದೀರಿ. ಅಕ್ಕ ಮಾದೇವಿ ಹೆಸರಲ್ಲಿ ಅವರು ಸಹ ಇಟ್ಟಿದ್ದೀರಿ. ಇವತ್ತು ನಾವು ಕೇಳಿದಾಗ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಜೊತೆ ತಾವು ವಿಚಾರ ಮಾಡದೆ ಒಂದೇ ವಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ತಗೊಂಡ್ರೆ ತಮಗೆ ಎಷ್ಟು ಅಭಿನಂದನೆ ಕೂತಿರುವುದು ಕಡಿಮೆ ಅನ್ನೋ ಮಾತಾಡಿದ ಸಂದರ್ಭ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳಿಗೆ ಇವರೇ ಮಾತಿನ ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣ ಕಂಡು ಕಂಡು ಎನ್ನ ಕರುಬಯಲಾಗಿತ್ತು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ಕರುಬಯಲಾಗಿತ್ತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಬಯಲಾಗಿತ್ತು. ಬಸವಣ್ಣ ಕಂಡು ಎನ್ನ ಬಯಲಾಗಿತ್ತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಬಸವಣ್ಣ ನಿನ್ನ ಮಹಾನುಭಾವನಿಗೆ ಭವನಾದಿಯಾಯಿತು. ಬಸವಣ್ಣ ನಿನ್ನ ಮಹಾನುಭಾವನಿಗೆ